ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆಧುನಿಕ ಜಗತ್ತಿನ ಅತಿಯಾದ ವೇಗ ಮತ್ತು ಒತ್ತಡಗಳಿಂದಾಗಿ ಮನುಷ್ಯನ ದೇಹ ವಿಪರೀತ ಕ್ಷೋಭೆಗೆ ಒಳಗಾಗುತ್ತಿದೆ. ವ್ಯಕ್ತಿ ಆರೋಗ್ಯಕ್ಕಾಗಿ ಹಪಹಪಿಸುತ್ತಾನೆ. ನಾಗರಿಕ ಬದುಕಿನಲ್ಲಿ ದೇಹದ ಮೇಲಿನ ಹಿಡಿತ ತಪ್ಪಿಸಿಕೊಂಡವ ವೈದ್ಯರ ಸಹಾಯಕ್ಕಾಗಿ ಹಂಬಲಿಸುವುದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ. ಔಷಧ ದುಬಾರಿಯಾಗಿ ವೈದ್ಯ ದುಸ್ತರನಾದರೆ ರೋಗಿಯ ಬದುಕು ಯಾತನಾಮಯವಾದೀತು. ಪರಿಣತ ವೈದ್ಯ ದೇಹದ ಸಂಕಟ ಪರಿಹರಿಸುವ ಮಾಯಗಾರ. ಈ ವೈದ್ಯ ವೃತ್ತಿಯಲ್ಲಿ ಹೆಸರು ಮಾಡಿದವರು, ಅರ್ಪಣಾ ಭಾವದಿಂದ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುವವರು ಬಹಳ ಮಂದಿ. ಅಂಥ ವೈದ್ಯರಲ್ಲೊಬ್ಬರು ಡಾಕ್ಟರ್ ಸುದರ್ಶನ್ ಬಲ್ಲಾಳ್. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಅತಿಥಿಯಾಗಿದ್ದಾರೆ. ಅವರಿಗೆ ನಮ್ಮ ತಂಡದ ವತಿಯಿಂದ ಹಾರ್ದಿಕ ಸ್ವಾಗತ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ವೈದ್ಯಕೀಯ ಲೋಕದಲ್ಲಿ ಒಂದು ಬಿಗ್ ನೇಮ್. ಬಟ್ ನಿಮ್ಮ ಪ್ರಾರಂಭದ ದಿನಗಳನ್ನು ನೋಡ್ತಾ ಹೋದರೆ ಪುಟ್ಟುವಿನಿಂದ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಆದಂಥ ಒಂದು ರೀತಿಯಾದ ಒಂದು ದೊಡ್ಡ ಲಾಂಗ್ ಪ್ರೋಸೆಸ್. ಸೊ ಮನೆಯಲ್ಲಿ ಪುಟ್ಟು ಆಗಿ ಎಲ್ಲರ ಒಂದು ಮುದ್ದಿನ ಮಗು, ಎಲ್ಲರೂ ಪ್ಯಾಂಪರ್ ಮಾಡುವಂತಹ ಮಗು, 5ನೆಯ ಮಗು ಆಗಿದ್ದರಿಂದ ಸಾಕಷ್ಟು ಪ್ಯಾಂಪರಿಂಗ್ ಆಗಿರುತ್ತೆ ಮನೆಯಲ್ಲಿ. ಆ ದಿನಗಳನ್ನು ನೆನಪಿಸ್ಕೊಳ್ಳೋದಾದ್ರೆ ಹೇಗಿತ್ತು ಸರ್? ಇವಾಗ ನಾನೊಂದು ಸಣ್ಣ ಊರು ಉಡುಪಿ, ಟೆಂಪಲ್ ಟೌನ್ ಅಂತ ಹೇಳ್ತೀವಿ ನಾವು ಉಡುಪಿ, ಅಲ್ಲಿ ಹುಟ್ಟಿ ಬೆಳೆದಿರೋದು. ನಮ್ಮ ತಂದೆಯವರು ಬಿಸ್ನೆಸ್ ಮ್ಯಾನ್ ಆಗಿದ್ದರು, ತಾಯಿ ಹೋಮ್ ಮೇಕರು ಅವರು. ನನ್ನ ಜನನ ಆ್ಯಕ್ಚುಲಿ ಉಡುಪಿಯಲ್ಲೇ ಆಗಿತ್ತು. ನಮ್ಮ ತಂದೆ ತಾಯಿಗೆ ನಾನು ಬರುವ ಮುಂಚೆ 4 ಗಂಡುಗಳಿದ್ದರು. ಸೊ 5ನೇದು ಹೆಣ್ಣಾಗುತ್ತೆ ಅಂತ ಭಾಳ ಆಶೆಯಲ್ಲಿದ್ದರು. ಬಿಕಾಸ್ ದೇ ಆರ್ ವೆರಿ ಕೀನ್ ಆನ್ ಹ್ಯಾವಿಂಗ್ ಎ ಗರ್ಲ್. ಆದರೆ 5ನೇದು ಗಂಡು ಆಯಿತು. ಆದರೂ ಅವರು ಭಾಳ ಮುದ್ದಾಗಿ ನನ್ನನ್ನು ಬೆಳೆಸಿದ್ದಾರೆ. ಅದಕ್ಕೆ ಪುಟ್ಟು ಅಂತ ಮನೆಯಲ್ಲಿ ಕರಿತಾ ಇದ್ದರು. ಸೊ ಮನೆಯಲ್ಲಿ ನಮ್ಮ 5 ಜನ ಬ್ರದರ್ಸ್ ಎಲ್ಲರೂ ವೈದ್ಯ ವೃತ್ತಿಗೆ ಹೋದರು ಲೇಟರ್ ಆನು. ನಮ್ಮ ಮನೆ ಹತ್ರನೇ ಒಂದು ಸೈಂಟ್ ಸಿಸಿಲೀಸ್ ಕಾನ್ವೆಂಟ್ ಅಂತ ಇತ್ತು. ನಮ್ಮ ಮನೆ ಮತ್ತು ಅವರ ಕಾನ್ವೆಂಟ್ಗೆ ಸೇಮ್ ಕಾಂಪೌಂಡು. ಸೊ ಹಾಗಾಗಿ ಅಲ್ಲಿಗೆ ಶಾಲೆಗೆ ಹೋದೆ ನಾನು, ಕಿಂಡರ್ ಗಾರ್ಟನಿಂದ 5th ಸ್ಟ್ಯಾಂಡರ್ಡ್ ತನಕ. 5th ಸ್ಟ್ಯಾಂಡರ್ಡ್ ಮೇಲೆ ಕಾನ್ವೆಂಟಲ್ಲಿ ಹುಡುಗರನ್ನು ಬಿಡೋದಿಲ್ಲ, ಚೇಷ್ಟೆ ಮಾಡ್ತಾರಂತ. ಸೊ ದೆನ್ ಆವಾಗ ಹೆಚ್ಚು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರಲಿಲ್ಲ ಉಡುಪಿಯಲ್ಲಿ. ಸೊ ನನಗೆ ಮಂಗಳೂರಲ್ಲಿ ಸೈಂಟ್ ಅಲೋಷಿಯಸ್ ಸ್ಕೂಲಲ್ಲಿ ನಾನು ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಮಾಡಿದೆ. ಮತ್ತು ಕೇಮ್ ಬ್ಯಾಕ್ ಟು ಮಣಿಪಾಲಲ್ಲಿ MGM ಕಾಲೇಜಲ್ಲಿ PUC ಮಾಡಿ, ಮತ್ತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ನನ್ನ MBBS ಮತ್ತು MD ಮಾಡಿದೆ. ನಮಗೆ ಹುಟ್ಟುವಾಗ ಆವಾಗ ಇಷ್ಟು ವೆರೈಟೀಸ್ ಇರಲಿಲ್ಲ. TV ಆ್ಯಂಕರ್ ಆಗೋದು, ಬೇರೆ ಕಂಪ್ಯೂಟರ್ ಇಂಜಿನಿಯರ್ ಆಗೋದು, ಎನ್ವೈರ್ಮೆಂಟಲಿಸ್ಟ್ ಆಗೋದು ಅಂತ ಹೆಚ್ಚು ಆಪ್ಷನ್ಸ್ ಇರಲಿಲ್ಲ. ನಮಗೆ ಗೊತ್ತಿರೋದು 2, ಚೆನ್ನಾಗಿ ಮಾರ್ಕ್ ಬಂದರೆ ಒಂದು ಡಾಕ್ಟರ್ ಆಗಬೇಕು, ಒಂದು ಎಂಜಿನಿಯರ್ ಆಗಬೇಕು ಅಂತ. ನಮ್ಮ ಮನೆಯಲ್ಲಿ ಡಾಕ್ಟರ್ಸೇ ಜಾಸ್ತಿ. ನಮ್ಮ ಅಂಕಲ್ಸು ಮತ್ತು ಎಲ್ಲ ನನ್ನ ಬ್ರದರ್ಸು ಡಾಕ್ಟರ್ಸೇ ಆಗಿದ್ದರು. ಹಾಗಾಗಿ ನನಗೆ ಡಾಕ್ಟರ್ ಆಗಲಿಕ್ಕೆ ಭಾಳ ಮನಸ್ಸಿತ್ತು. ಸೊ ಚೆನ್ನಾಗಿ ಓದಿದ್ದೆ. PUCಯಲ್ಲಿ ಮೆರಿಟ್ ಸೀಟ್ ಸಿಕ್ತು. ಮೆರಿಟ್ ಸೀಟ್ ಸಿಕ್ಕಿ ಕಡೆಗೆ KMCಯಲ್ಲಿ ಸೇರಿ ಅಲ್ಲೇ ವಿದ್ಯಾಭ್ಯಾಸ ಮುಗಿಸಿ, ಆಮೇಲೆ ನನ್ನ MBBS ಮತ್ತು MD ಆದಮೇಲೆ ಅಮೆರಿಕಕ್ಕೆ ಹೋದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ. ಅಲ್ಲಿ 10 ವರ್ಷ ಇದ್ದು ಮತ್ತೆ ವಾಪಸ್ ಇಂಡಿಯಾಕ್ಕೆ ಬಂದೆ. ಅಫ್ಕೋರ್ಸ್ ಅಮೇರಿಕಾದಲ್ಲೇ ಸೆಟ್ಲ್ ಆಗಲಿಕ್ಕೆ ಎಲ್ಲ ಡಾಕ್ಟರ್ಸಿಗೆ ಆವಾಗ ತುಂಬ ಆಸೆ ಇತ್ತು. ಆದರೆ ಐ ಮಸ್ಟ್ ಕಾಂಪ್ಲಿಮೆಂಟ್ ಮೈ ವೈಫ್. ಅವಳು ಅಮೇರಿಕಾದಲ್ಲಿ ನಾನು ಇರಲಿಕ್ಕೆ ಬಿಡಲಿಲ್ಲ, ನಾವು ಊರಿಗೆ ಹೋಗಬೇಕು ಅಂತ ಹೇಳಿ. ದೆನ್ ನನ್ನ ಅಲ್ಲಿ ವಿದ್ಯಾಭ್ಯಾಸ ಮತ್ತು ಟ್ರೈನಿಂಗ್ ಮುಗಿಸಿ ವಾಪಸ್ ಬಂದು ಮಣಿಪಾಲ್ ಆಸ್ಪತ್ರೆ ಸೇರಿದೆ ನಾನು. ನೀವು ಗಾಟ್ ಗೋಲ್ಡ್ ಮೆಡಲ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿ ಆ ಒಂದು ಮೂಮೆಂಟ್ಸ್ ಬಗ್ಗೆ ಶೇರ್ ಮಾಡ್ಕೊಂಡು. ನಾನು ವಿದ್ಯಾಭ್ಯಾಸದಲ್ಲಿ ತುಂಬ ಆಸಕ್ತಿ ಹೊಂದ್ತಾ ಇದ್ದೆ. ಹಾಗಾಗಿ ಚೆನ್ನಾಗಿ ಸ್ಟಡೀಸ್ ಮಾಡ್ತಾ ಇದ್ದೆ. ಆ್ಯಂಡ್ MBBSಲ್ಲಿ ನನಗೆ ತುಂಬ ಗೋಲ್ಡ್ ಮೆಡಲ್ ಸಿಕ್ತು. ಎಲ್ಲ ಸಬ್ಜೆಕ್ಟಲ್ಲೂ ಗೋಲ್ಡ್ ಮೆಡಲ್ ಸಿಕ್ಕಿತ್ತು.
ಮತ್ತು ಪ್ರತಿ ಕಾಲೇಜಲ್ಲೂ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತೇಳಿ ಒಂದು ಮೆಡಲ್ ಇದೆ. ಅಂದರೆ ಎಲ್ಲ ಸಬ್ಜೆಕ್ಟ್ಸಲ್ಲಿ ಥ್ರೂ ಔಟ್ ದ ಕೆರಿಯರ್ ಏನು ಒಳ್ಳೇದು ಮಾಡಿದರೆ ಅವರಿಗೆ ಇದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಥವಾ ನಮ್ಮ ಕಾಲೇಜಲ್ಲಿ ಅದಕ್ಕೆ ಬ್ಲೂ ರಿಬ್ಬನ್ ಅಂತ ಹೇಳ್ತಿದ್ರು. ಸೊ ಬ್ಲೂ ರಿಬ್ಬನ್ ಪಡೆದದ್ದು ನಮಗೆ ಭಾಳ ಒಂದು ಹೆಮ್ಮೆಯ ವಿಷಯ, ನನಗೆ ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿಯವರಿಗೂ. ಅದು ನಮ್ಮ ಮಹಾನ್ ಮನುಷ್ಯರಾಗಿರುವ ದಿವಂಗತ ಡಾಕ್ಟರ್ TMA ಪೈ ಮಣಿಪಾಲ್ ಸಂಸ್ಥೆಗಳ ಪ್ರಾಸ್ತಾವನೆ ಮಾಡಿದವರು, ಅವರೇ ನನಗೆ ಸ್ವತಃ ಮೆಡಲನ್ನು ಕತ್ತಿಗೆ ಹಾಕಿದ್ರು. ಆ ಮೆಡಲ್ ಮತ್ತು ಅವರ ಫೋಟೋ ಇನ್ನು ನಮ್ಮ ಮನೆಯಲ್ಲೇ ಇದೆ. ಸೊ ದ್ಯಾಟ್ ವಾಸ್ ಎ ವೆರಿ ಪ್ರೌಡ್ ಮೂಮೆಂಟ್. ಸರ್, ಡಾಕ್ಟರ್ ಆಗುವಂಥದ್ದು ಇಸ್ ಇಟ್ ಫಸ್ಟ್ ಚಾಯ್ಸ್ ಅಥವಾ ಡಿಫಾಲ್ಟ್ ಚಾಯ್ಸ್ ಆಗಿತ್ತಾ ನಿಮಗೆ ಅಂತೇಳಿ? ಯಾಕಂದ್ರೆ ನೀವು ಹೇಳಿದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಡಾಕ್ಟರ್ಸ್ ಅಂತ ಇದ್ದಾಗ ನಿಮಗೆ ಆಟೋಮೆಟಿಕ್ ಆಗಿ ಇಲ್ಲ ನಾನು ಡಾಕ್ಟ್ರೇ ಆಗಬೇಕು ಅನ್ನುವಂಥದ್ದು, ಅಥವಾ ಮನಸ್ಸಿನ ಒಳಗಿಂದ ತುಡಿತಾ ಇತ್ತಾ ನಾನು ಡಾಕ್ಟರ್ ಆಗಬೇಕು, ಏನೋ ಒಂದು ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ಏನಾದರೂ ಪರಿಕಲ್ಪನೆ ಮೊದಲಿಂದಲೂ ಇತ್ತು? ನನಗೆ ಬುದ್ಧಿ ಬಂದದ್ದು ಆಯ್ತು ಅಂದರೆ ಸರ್ ಒಂದು 5-6 ವರ್ಷ ಆಗಿರೋದ್ರಿಂದ ಡಾಕ್ಟ್ರ್ ಆಗಬೇಕಂತಲೇ ನಮ್ಮ ಹಠ. ಆವಾಗ ನಮ್ಮ ಉಡುಪಿಯಲ್ಲಿ ಒಬ್ಬರು ಡಾಕ್ಟರ್ ಶೆಟ್ಟಿ ಅಂತ ಹೇಳಿದ್ರು, ಅವರು ಫ್ಯಾಮಿಲಿ ಫಿಸಿಷಿಯನು. ಆವಾಗಿನ ಡಾಕ್ಟರ್ಸ್ ಇವಾಗಿನ ಹಾಗೆ ಸ್ಪೆಷಲಿಸ್ಟ್ ಅಲ್ಲ, ಎಲ್ಲದನ್ನು ಅವರೇ ಮಾಡ್ತಾಯಿದ್ರು. ಏನಾದರೂ ಗಾಯ ಇದ್ದರೆ ಅದಕ್ಕೆ ಸೂಚರ್ ಮಾಡ್ತಾಯಿದ್ರು, ಕ್ಯಾಟ್ರಾಕ್ಟ್ ಮಾಡ್ತಾಯಿದ್ರು, ಹಲ್ಲು ತೆಗಿತಾಯಿದ್ರು, ಮತ್ತು ಕೆಲವು ಸಲ ಅಪೆಂಡಿಕ್ಸ್ ಆಪ್ರೇಷನ್ ಮಾಡ್ತಾಯಿದ್ರು, ಕೋಲ್ಡ್ ಕಾಫ್ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಅವರೇ. ಸೊ ಆ ಡಾಕ್ಟ್ರ್ ಅಂದರೆ ನಮಗೆಲ್ಲರಿಗೂ ತುಂಬ ಅಭಿಮಾನ. ಅವರು ಮನೆಗೆ ಬಂದರೆ ಎಲ್ಲರೂ ಓಡಿ ಹೋಗೋದು, ಗೇಟ್ ಓಪನ್ ಮಾಡಿ ಅವ್ರ ಬ್ಯಾಗ್ ಹಿಡ್ಕೊಂಡು ಹೋಗಲಿಕ್ಕೆ. ಮತ್ತು ಅಷ್ಟೇ ಅಲ್ಲ, ಅವರ ವೈಫ್ ಎಲ್ಲ ಮನೆಯಲ್ಲಿ ಏನು ಮದುವೆ ಇದ್ರು, ಏನು ಫಂಕ್ಷನ್ ಇದ್ದರು, ಅವರ ವೈಫ್ ಬಂದೇ ಎಲ್ಲ ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡಬೇಕು, ಅಷ್ಟು ಅಭಿಮಾನ. ಸೊ ಅದನ್ನು ನೋಡಿ ನನಗೆ ಡಾಕ್ಟರ್ಸ್ ಅಂದರೆ ಜನರಿಗೆ ತುಂಬ ಅಭಿಮಾನ ಇದೆ. ಹಾಗಾಗಿ ನಾನು ಡಾಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು. ಹಾಗೆ ನಮ್ಮ ಬ್ರದರ್ಸ್ ನಾನು ಬೆಳೀತಿರೋ ನಮ್ಮ ಬ್ರದರ್ಸ್ ಎಲ್ಲ ಡಾಕ್ಟರ್ಸ್ ಇದಕ್ಕೆ ಸೇರಿದ್ರು. ಯಾಕೆಂದ್ರೆ ನಮಗೆ ತುಂಬ ಡಿಫ್ರೆನ್ಸ್ ಇತ್ತು. ನನ್ನ ದೊಡ್ಡ ಬ್ರದರಿಗೂ ನನಗೂ ಸಾಧಾರಣ 13 ವರ್ಷ ಡಿಫ್ರೆನ್ಸ್ ಇತ್ತು. ಸೊ ನಾನು ಸ್ಕೂಲಲ್ಲಿರುವಾಗಲೇ ಅವ್ರು ಮೆಡಿಕಲ್ ಕಾಲೇಜ್ ಸೇರಿದ್ರು. ಸೊ ಇದನ್ನೆಲ್ಲ ನೋಡಿ ನನಗೆ ಅಂದರೆ ನಾನು ಆಗದಿದ್ದರೆ ಡಾಕ್ಟ್ರೇ ಆಗಬೇಕು ಅಂತ. ಹಾಗಾಗಿ ತುಂಬ ಹಠಪಟ್ಟು PUC ಓದಿ ಮೆರಿಟ್ ಸೀಟ್ ಸಿಕ್ತು ದೇವ್ರ ದಯದಿಂದ. ದೆನ್ ಐ ಜಾಯಿಂಡ್ MBBS MD. ದೆನ್ ಅಫ್ಕೋರ್ಸ್ ರೆಸ್ಟ್ ಇಸ್ ಹಿಸ್ಟ್ರಿ. ಸರ್, ಇವನ್ನ ಫಸ್ಟ್ ಮೆಡಿಕಲ್ ಕಾಲೇಜಿಗೆ ಹೋಗುವಾಗ ಕೂಡ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಮನೆಯಲ್ಲಿ, ಎಷ್ಟೇ ಜನ ಆ ಫೀಲ್ಡಲ್ಲಿ ಇದ್ರು ಕೂಡ ಆ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಆ ಒಂದು ತುಡಿತ, ನಾನು ಏನು ಕಲಿತೀನಿ, ಏನು ಸೇವೆ ಮಾಡ್ತೀನಿ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಯಾವ ರೀತಿ ಬೆಳ್ಕೊಳ್ತಾ ಹೋಯ್ತು ಅಂತೇಳಿ? ನಮಗೆ ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಆಸಕ್ತಿ. ಯಾಕಂದರೆ ನಾವು ತುಂಬ ಜನರನ್ನು ಈ ಕಾಯಿಲೆಯವರನ್ನು ನೋಡಿದ್ದೀವಿ. ಅವರು ಹುಷಾರಾದಾಗ ಅವರ ಮನೆಯದ್ದು ಒಂದು ಫೀಲಿಂಗೇ ಬೇರೆ. ಅವರಿಗೆ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಗ್ರೇಟ್ಫುಲ್ ಇರ್ತಾರೆ ಡಾಕ್ಟರ್ಸಿಗೆ ಅಂದರೆ ಅದನ್ನು ಒಂದು ನೋಡೋ ನಮಗೆ ಕುತೂಹಲ. ಹಾಗಾಗಿ ತುಂಬ ಶ್ರಮಪಟ್ಟು ನಾನು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದೆ. ಹಾಗಾಗಿ ಮತ್ತು ಮೆಡಿಕಲ್ ಕಾಲೇಜಲ್ಲೂ ಎಲ್ಲ ಚೆನ್ನಾಗಾಯಿತು. MBBS ಆದಮೇಲೆ ನನಗೆ ಮತ್ತು ಮೆಡಿಸಿನ್ ಫೀಲ್ಡಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಹಾಗಾಗಿ MD ಮಾಡಿದೆ. MD ನಾವು ಮಾಡ್ತಾ ಇರುವಾಗ ಜಯಪ್ರಕಾಶ್ ನಾರಾಯಣ್ ಅವರನ್ನು ಕಂಡುಕೊಂಡಿರೋ ಡಾಕ್ಟರ್ MK ಮಣಿ, ಭಾಳ ಫೇಮಸ್ ನೆಫ್ರಾಲಜಿಸ್ಟ್ ಬಂದಿದ್ದರು ಮಣಿಪಾಲಕ್ಕೆ. ಅವರು ಬಂದು ನಮಗೆ ಕೆಲವು ಕ್ಲಾಸ್ ಎಲ್ಲ ತಗೊಂಡಿದ್ರು. ಅವರನ್ನು ನೋಡಿ ನನಗೆ ಮತ್ತೆ ಕಿಡ್ನಿ ಸ್ಪೆಷಲಿಸ್ಟ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು. ದೇವರ ದಯದಿಂದ ನಾನು ಅಮೆರಿಕಕ್ಕೆ ಹೋದ್ಮೇಲೆ ನನಗೆ ಡಿರೆಕ್ಟ್ಲಿ ಕಿಡ್ನಿ ಸ್ಪೆಷಲಿಸ್ಟ್ ಫೀಲ್ಡಿಗೆ ಇದು ಎಂಟ್ರಿ ಸಿಕ್ತು. ಅವರು ಅಮೆರಿಕದಲ್ಲೂ ದೇ ಆರ್ ವೆರಿ ಕೈಂಡ್. ನನಗೆ ತುಂಬ ಎಕ್ಸಾಮ್ಷನ್ ಕೊಟ್ಟರು. ಸಾಧಾರಣ ಒಂದು 7 ವರ್ಷದಲ್ಲಿ ಆಗುವ ಕೋರ್ಸನ್ನು ನಾನು 3.5-4 ವರ್ಷದಲ್ಲಿ ಮುಗಿಸಿದೆ. ಅಂದರೆ ಅವರು ನನ್ನ ಇಂಡಿಯಾದ ಟ್ರೈನಿಂಗಿಗೆ ತುಂಬ ಕ್ರೆಡಿಟ್ ಕೊಟ್ಟರು. ಹಾಗಾಗಿ ನನ್ನ ಟ್ರೈನಿಂಗ್ ಸ್ವಲ್ಪ ಬೇಗನೆ ಆಯಿತು. ಆಮೇಲೆ ನಾನು ಅಲ್ಲೇ ಸೈಂಟ್ ಲೂಸ್ ಯೂನಿವರ್ಸಿಟಿಯಲ್ಲಿ ಫ್ಯಾಕಲ್ಟಿಯಲ್ಲಿ ಇದ್ದೆ ಇಂಡಿಯಾಕ್ಕೆ ಬರುವ ಮುಂಚೆ. ಸೊ ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಸರ್, ಈಗ ನೀವು ಅಮೆರಿಕದಲ್ಲಿ ಇದ್ದಷ್ಟು ಕಾಲ 10 ವರ್ಷಗಳ ಕಾಲ ಅಲ್ಲೂ ಕೂಡ ಇದ್ದಿದ್ದು, ಅಲ್ಲಿಂದ ವಾಪಸ್ ಬರುವಂಥ ಒಂದು ನಿರ್ಧಾರ ನೀವು ಹೇಳಿದ್ರಿ, ಯು ಮಸ್ಟ್ ಕಾಂಪ್ಲಿಮೆಂಟ್ ನಿಮ್ಮ ವೈಫ್ ಅಂತ ಹೇಳಿ. ಹೇಗಿತ್ತು ಸರ್ ಆ ಒಂದು ಡಿಸಿಷನ್? ಯಾಕಂದರೆ ಸಾಮಾನ್ಯವಾಗಿ 10 ವರ್ಷಗಳ ಕಾಲ ಯಾವುದಾದ್ರೂ ಒಂದು ಸಿಟಿಯಲ್ಲಿ ನಾವು ಕಳೆದ್ರೆ ಅಲ್ಲಿರುವಂಥ ವ್ಯವಸ್ಥೆ, ಅಲ್ಲಿರುವಂಥ ಮೆಡಿಕಲ್ ಸಿಸ್ಟಮ್ ಆಗಿರ್ಬೋದು, ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ದೇ ಆರ್ ಫಾರ್ ಅಹೆಡ್ ಅನ್ನುವಂಥದ್ದು ಕೂಡ ಕೆಲವೊಂದು ಕಡೆ ನಾವು ಮಾತುಗಳನ್ನು ಕೇಳ್ತಾ ಇರ್ತೀವಿ. ಅಂಥ ಜಾಗದಲ್ಲಿ ಇದ್ಕೊಂಡು ವಾಪಸ್ ನಾನು ಮತ್ತೆ ತಾಯ್ನಾಡಿಗೆ ಬರಬೇಕು, ತಾಯ್ನಾಡಿಗೆ ಬಂದು ತಾಯ್ನಾಡಿಗೆ ನಾನು ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಡಿಸಿಷನ್ ಇದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ನಿಮಗೆ ಹೇಗಿತ್ತು ಸರ್ ಆ ಒಂದು ಡಿಸಿಷನ್? ನೀವು ಹೇಳಿದ್ದು ಭಾಳ ನಿಜ. ಯಾಕಂದರೆ ಇಟ್ ವಾಸ್ ಎ ವೆರಿ ಟಫ್ ಡಿಸಿಷನ್. ಅಂತೂ 1980s ಎಲ್ಲ ಅಮೆರಿಕಕ್ಕೆ ಹೋದ ಡಾಕ್ಟರ್ಸ್ ಯಾರೂ ಬರ್ತಾ ಇರಲಿಲ್ಲ. ಡಾಕ್ಟರ್ಸ್ ಇದು ಒಂದೇ ಇಷ್ಟ ಅಂದರೆ ನಾವು ಅಮೆರಿಕಕ್ಕೆ ಹೋಗಬೇಕು, ಅಲ್ಲೇ ಸೆಟ್ಲ್ ಆಗಬೇಕು ಅಂತ. ಸೊ ಅಲ್ಲಿ ಸೆಟ್ಲ್ ಆದವರು ವಾಪಸ್ ಬರೋದು ಭಾಳ ಕಷ್ಟ ಡಿಸಿಷನ್. ಅಂದು ನನಗೆ ಸೈಂಟ್ ಲೂಸ್ ಯೂನಿವರ್ಸಿಟಿಯಲ್ಲಿ ನನ್ನ ಕೊಲೀಗ್ಸು ಮತ್ತು ನಮ್ಮ ಡಿರೆಕ್ಟ್ರು ಎಲ್ಲ ತುಂಬ ಇಷ್ಟಪಟ್ಟರು ನನ್ನ ಮೇಲೆ. ಹಾಗಾಗಿ ನನ್ನನ್ನು ಅವ್ರು ಹೋಗಲೇಬಾರ್ದು ಅಂತ ತುಂಬ ಹಠ ಹಿಡಿದಿದ್ರು. ಕಡೆಗೆ ನಾನು ಹೋಗಲೇಬೇಕು ಅಂತ ಹೇಳಿದ ಮೇಲೆ ಹೇಳಿದ್ರು, ನಿನಗೆ 3 ವರ್ಷ ತನಕ ಕೆಲಸ ಇಡ್ತೀವಿ ನಿಂದು, ಯಾವತ್ತಾದರೂ ಇಂಡಿಯಾದಲ್ಲಿ ಸರಿ ಹೋಗಿಲ್ಲ ಅಂದರೆ ಇಮಿಡಿಯೇಟಾಗಿ ವಾಪಸ್ ಬಂದುಬಿಡು ಅಂತ.
ಸೊ ಹಾಗಾಗಿ ನನ್ನ ಪೊಸಿಷನ್ ಮೇಂಟೈನ್ ಮಾಡಿದರು. ಮತ್ತು ನಾನು ಇಲ್ಲದಿದ್ದಲ್ಲೂ ನನ್ನನ್ನು ಪ್ರೊಫೆಸರ್ಶಿಪ್ಗೆ ಪ್ರಮೋಟ್ ಮಾಡಿದರು. ನಾನು ಇಂಡಿಯಾಗೆ ಬಂದ ಮೇಲೆ ಸೈಂಟ್ ಲೂಸಿಯಂಟಲ್ಲಿ ನನ್ನನ್ನು ಪ್ರೊಫೆಸರ್ಶಿಪ್ಗೆ ಪ್ರಮೋಟ್ ಮಾಡಿದರು. ಫಸ್ಟ್ 5 ಇಯರ್ಸ್ ಭಾಳ ಟ್ರೈ ಮಾಡಿದೆ ನಾನು ವಾಪಸ್ ಹೋಗಬೇಕು ಅಂತ. ಆದರೆ ನಾನು ಇಲ್ಲಿ ಸೆಟ್ಲ್ ಆಗಿದ್ದೆ. ನಾನು ಬರುವಾಗ ನನ್ನ ಹೆಂಡತಿ ಹತ್ರ ಹೇಳಿದ್ದೆ, 2 ವರ್ಷ ನಾನು ಟ್ರೈ ಮಾಡ್ತೀನಿ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, 2 ವರ್ಷದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ವಾಪಸ್ಸು ಹೋಗ್ತೀನಿ ಅಂತ ಒಪ್ಕೊಂಡು ಅವಳು ಅದಕ್ಕೆ ಒಪ್ಕೊಂಡ್ಳು. ಆದರೆ ದೇವ್ರ ದಯದಿಂದ 2 ವರ್ಷ ಫಸ್ಟು ಒಂದು 6 ಮಂತ್ಸ್ to 1 year ಭಾಳ ಕಷ್ಟ ಆಯಿತು. ಯಾಕಂದರೆ ಅಲ್ಲಿ ಫುಲ್ಲಿ ಸೆಟಲ್ಡು ಯೂನಿವರ್ಸಿಟಿ ಜಾಬು, ಇಲ್ಲಿ ಹೊಸ ಆಸ್ಪತ್ರೆಯಲ್ಲಿ ಹೊಸ ಡಿಪಾರ್ಟ್ಮೆಂಟ್ ನಾವೇ ಸ್ಟಾರ್ಟ್ ಮಾಡಬೇಕಾಯಿತು. ಆದರೆ 2 ವರ್ಷದ ಮೇಲೆ ನನಗೆ ಹಿಡಿಸ್ತು ಇಂಡಿಯಾದಲ್ಲಿ ಇರೋದೇ ಬೆಟ್ರ್ ಅಂತ. ಆ್ಯಂಡ್ ಇವಾಗ ಲುಕಿಂಗ್ ಬ್ಯಾಕ್ ಇಟ್ ವಾಸ್ ಎ ವೆರಿ ಗುಡ್ ಡಿಸಿಷನ್. ಅಮೆರಿಕದಲ್ಲಿ ಐ ವುಡ್ ಬಿ ಜಸ್ಟ್ ಅನ್ ಅದರ್ ಡಾಕ್ಟರ್. ಇಲ್ಲಿ ತುಂಬ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು, ತುಂಬ ಹೊಸ ಹೊಸ ಫೀಲ್ಡಲ್ಲಿ ಇದು ಮಾಡೋ ಅವಕಾಶ ಸಿಕ್ತು. ಹಾಗಾಗಿ ನೋ ರಿಗ್ರೆಟ್ಸ್ ಎಟ್ ಆಲ್, ಡೆಫಿನೆಟ್ಲಿ ನೋ ರಿಗ್ರೆಟ್ಸ್. ಓಕೆ, ಅಂದರೆ ಯಾವ ಮೊಮೆಂಟ್ ಸರ್ ಅದು? ಅಂದರೆ ನಾನು ಇಲ್ಲೇ ಇರಬೇಕು, ಇನ್ನು ನಾನು ವಾಪಸ್ ಹೋಗಲ್ಲ ಅನ್ನುವಂಥ ಒಂದು ಡಿಸಿಷನ್ ತೊಗೊಳ್ಬೇಕಂತ ಹೇಳಿದ್ರೆ, ನೀವು ಹೇಳಿದ್ರಿ 1.5-2 ವರ್ಷಗಳ ಕಾಲ ನಾನು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಾನು ವಾಪಸ್ ಹೋಗ್ತೀನಿ ಅಂತೇಳಿ. ಬಟ್ ಆ 2 ವರ್ಷಗಳಲ್ಲಿ ಅಂಥದ್ದು ಏನು ನೋಡಿದ್ರಿ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಅಥವಾ ಭಾರತದಲ್ಲಿ? ಅಂಥದ್ದು ಏನಿದೆ ಅನ್ನುವಂಥದ್ದು ನಿಮಗೆ ಮನಸ್ಸಿಗೆ ಬಂದು, ಇಲ್ಲ ನಾನು ವಾಪಸ್ ಹೋಗಲ್ಲ ಅಮೆರಿಕಕ್ಕೆ, ನಾನು ಇಲ್ಲೇ ಇರ್ತೀನಿ ಅನ್ನುವಂಥದ್ದಕ್ಕೆ ತೊಗೋಬೇಕಂದ್ರೆ ಯಾವ ಮೊಮೆಂಟ್ ಸರ್ ಅದು? ಇವಾಗ ನಾನು ಬರೋ ಟೈಮಲ್ಲಿ ಎಸ್ಪೆಷಲಿ ಕಿಡ್ನಿ ವಿಭಾಗದಲ್ಲಿ ಭಾಳಷ್ಟು ಸ್ಕ್ಯಾರ್ಸಿಟಿ ಇತ್ತು, ಡಾಕ್ಟರ್ಸ್ ಮತ್ತು ಫೆಸಿಲಿಟೀಸು. ನೀವು ಕೇಳಿರ್ದಿರ್ಬೋದು, ಇಡೀ ಇಂಡಿಯಾದಲ್ಲಿ 800 ಕಿಡ್ನಿ ತಜ್ಞರಿದ್ರು ನಾನು ಬರುವಾಗ. 800 ಮಿಲಿಯನ್ ಅಥವಾ 1000 ಮಿಲಿಯನ್ ಜನರಿಗೆ, 100 crore ಜನರಿಗೆ 800 ನೆಫ್ರಾಲಜಿಸ್ಟ್ ಇದ್ರು. ಅಮೆರಿಕದಲ್ಲಿ 1000 ಇಂಡಿಯನ್ ನೆಫ್ರಾಲಜಿಸ್ಟ್ ಇದ್ರು. ಸೊ ದೇರ್ ಆರ್ ಮೋರ್ ನೆಫ್ರಾಲಜಿಸ್ಟ್ ಇನ್ ಅಮೆರಿಕಾ ದ್ಯಾನ್ ಟ್ರೈನ್ ನೆಫ್ರಾಲಜಿಸ್ಟ್ ಇನ್ ಇಂಡಿಯಾ. ಸೊ ಭಾಳ ಸ್ಕ್ಯಾರ್ಸಿಟಿ ಇತ್ತು. ಇಡೀ ಬೆಂಗಳೂರಲ್ಲಿ ಒಂದು 6-8 ಸೆಂಟರ್ ಇತ್ತು, 6-8 ಡಾಕ್ಟರ್ಸ್ ಇದ್ದರು. ಈಗ ಅಫ್ಕೋರ್ಸ್ 100ಕ್ಕಿಂತ ಜಾಸ್ತಿ ಆಗಿದೆ. ಸೊ ನನಗೆ ಕಾಣಿಸ್ತು ಇದು ಇಂಡಿಯಾದಲ್ಲಿ ನಮ್ಮ ಅಗತ್ಯ ಜಾಸ್ತಿ ಇದೆ ಅಮೆರಿಕಕ್ಕಿಂತ ಅಂತ. ಮತ್ತು ನಾನು ಬರುವಾಗ ಇಡೀ ಕರ್ನಾಟಕದಲ್ಲಿ ನೆಫ್ರಾಲಜಿ ಟ್ರೈನಿಂಗೇ ಇರಲಿಲ್ಲ. ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾದ್ರೆ ವೆಲ್ಲೂರು, ಚೆನ್ನೈ, ಮುಂಬೈ ಅಥವಾ ಡೆಲ್ಲಿಗೆ ಹೋಗಬೇಕಿತ್ತು. ಸೊ ನಾವು ಫಸ್ಟ್ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸೆಂಟರನ್ನು 1999 ನಾನು ಸ್ಟಾರ್ಟ್ ಮಾಡಿದೆ. ಈಗ ನಾನು ಟ್ರೈನ್ ಮಾಡಿರೋದೇ ಒಂದು 40-50 ಜನ ನೆಫ್ರಾಲಜಿಸ್ಟ್ ಕರ್ನಾಟಕದಲ್ಲಿದ್ದಾರೆ. ಅದು ಭಾಳ ಹೆಮ್ಮೆಯ ವಿಷಯ. ಮತ್ತು ಫಸ್ಟ್ ಕೆಡಾವರ್ ಟ್ರಾನ್ಸ್ಪ್ಲಾಂಟ್ ಕರ್ನಾಟಕದಲ್ಲಿ ನಾವೇ ಮಾಡಿದ್ವಿ. ಹಾಗಾಗಿ ತುಂಬ ಇಲ್ಲಿ ನಾನು ಮಾಡಿದ್ದನ್ನು ಅಮೆರಿಕದಲ್ಲಿ ಅದು ರುಟೀನ್ ಆಗಿತ್ತು. ಹಾಗಾಗಿ ನನ್ನಿಂದಾಗಿ ಏನು ಎಡಿಷನ್ ಆಗುವಂಥ ಸಂಭವ ಇರಲಿಲ್ಲ. ಸೊ ಐ ಫೆಲ್ಟ್ ಇಟ್ ವಾಸ್ ಮಚ್ ಬೆಟರ್ ಟು ಬಿ ಇನ್ ಇಂಡಿಯಾ. ದ ನೀಡ್ ವಾಸ್ ಎ ಲಾಟ್ ಮೋರ್ ಮತ್ತು ರೆಕಗ್ನಿಷನ್ ಆಲ್ಸೋ ಲಾಟ್ ಮೋರ್ ಅಂತ ಕಂಡು ಬಂತು. ಎಸ್ ಸರ್, ಇನ್ನು ಭಾರತದಿಂದ ನಾವು ಬೇರೆ ದೇಶಕ್ಕೆ ಹೋದ್ರೂ, ವಿದೇಶಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಇಲ್ಲಿಂದ ಅಲ್ಲಿ ನಾವು ಕಲ್ಟಿವೇಟ್ ಮಾಡ್ಕೊಳ್ಳೋದು ಅಥವಾ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು ಕೆಲವೊಂದಿಷ್ಟು ವಿಷಯಗಳಿರುತ್ತೆ. ಅದೇ ರೀತಿ ನೀವು 10 ವರ್ಷಗಳ ಕಾಲ ಅಮೆರಿಕದಲ್ಲಿ ಕೆಲಸ ಮಾಡಿ ವಾಪಸ್ ಇಲ್ಲಿ ಬಂದ ನಂತರ ಅಲ್ಲಿಂದ ಕೆಲವೊಂದಿಷ್ಟು ವಿಷಯಗಳನ್ನ ಇಲ್ಲೇನಾದರೂ ನಿಮಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತಾ? ಅದು ಎಷ್ಟು ಯೂಸ್ಫುಲ್ ಆಯಿತು ಅಂತ ಹೇಳಿ ನಿಮಗೆ? ಐ ಲರ್ನ್ಟ್ ಎ ಲಾಟ್ ಅಬೌಟ್ ಸಿಸ್ಟಮ್ಸ್ ಅಲ್ಲಿ. ಇಲ್ಲಿ ಇಂಡಿಯಾದಲ್ಲಿ ಇಟ್ಸ್ ವೆರಿ ಇಂಡಿವಿಜುವಲ್ ಡಿಪೆಂಡೆಂಟ್. ಕೆಲವು ಡಾಕ್ಟರ್ಸ್ ಎಕ್ಸ್ಟ್ರಾರ್ಡಿನರ್ಲಿ ಟ್ಯಾಲೆಂಟೆಡ್ ಇರ್ಬೋದು, ಕೆಲವು ಡಾಕ್ಟರ್ಸ್ ಮೆ ನಾಟ್ ಬಿ ದ್ಯಾಟ್ ಟ್ಯಾಲೆಂಟೆಡ್, ಬಟ್ ಪೇಷಂಟ್ಸ್ ಡಿಪೆಂಡ್ ಆನ್ ದ ಡಾಕ್ಟರ್ ರಾದರ್ ದನ್ ದ ಸಿಸ್ಟಮ್. ಅಲ್ಲಿ ಸಿಸ್ಟಮ್ ಸ್ಟಾರ್ಟಿಂಗ್ ಫ್ರಮ್ ದ ಮೆಡಿಕಲ್ ಅಟೆಂಡೆನ್ಸ್, ನರ್ಸಸ್, ಟೆಕ್ನಿಷಿಯನ್ಸು, ಎವ್ರಿ ಸಿಸ್ಟಮ್ ಈಸ್ ಇನ್ ಪ್ಲೇಸ್. ಸೊ ಡಾಕ್ಟ್ರ್ ವಿಪರೀತ ಒಳ್ಳೆದಿರಲಿ, ಅಷ್ಟು ಒಳ್ಳೆಯದೇ ಇರಲಿರಲಿ, ಪೇಷಂಟ್ ಕೇರ್ ಅಷ್ಟು ವ್ಯತ್ಯಾಸ ಆಗೋದಿಲ್ಲ. ಸೊ ದ್ಯಾಟ್ ವಾಸ್ ಸಮಥಿಂಗ್ ಐ ಲರ್ನ್. ಯಾಕೆ ಸಿಸ್ಟಮ್ಯಾಟಿಕ್ ಆಗಿದ್ದರೆ ಯು ಗಿವ್ ಎ ಬೆಟರ್ ಟ್ರೀಟ್ಮೆಂಟ್ ಟು ಪೇಷಂಟ್ಸ್. ಸೆಕೆಂಡ್ ಈಸ್ ಅನಲೈಸಿಂಗ್ ದ ಪೇಷಂಟ್ಸ್. ಐ ಬಿಕೇಮ್ ಎ ಮಚ್ ಬೆಟರ್ ಡಾಕ್ಟರ್, ಐ ವುಡ್ ಸೇ. ನಂದು ಇಂಡಿಯಾದಲ್ಲಿ ಅಫ್ಕೋರ್ಸ್ ವಿ ಹ್ಯಾಡ್ ಅ ಲಾಟ್ ಆಫ್ ಪೇಷಂಟ್ಸ್ ಟು ಸಿ. ಅಲ್ಲಿ ದರ್ ಲಾಟ್ ಆಫ್ ಸಿಸ್ಟಮ್ಸ್ ಇನ್ ಪ್ಲೇಸ್. ಸೊ ಪುಟ್ ಟುಗೆದರ್ ಐ ಥಾಟ್ ಐ ಬಿಕೇಮ್ ಎ ಬೆಟರ್ ಡಾಕ್ಟರ್. And I was also fortunate to have some very good colleagues, extraordinarily brilliant colleagues with me. ಆ್ಯಂಡ್ ನನಗೆ ಮತ್ತೊಂದು ಏನು ಕಾಣಿಸ್ತಂದರೆ, ನಾವು ಯಾವಾಗಲೂ ಹೇಳ್ತೀವಿ ಈಗ ನಾವು ಫಾರಿನಿಗೆ ಹೋದರೆ ಯು ಆರ್ ಟ್ರೀಟೆಡ್ ಆಸ್ ಎ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆರ್ ಎ ಥರ್ಡ್ ಕ್ಲಾಸ್ ಸಿಟಿಸನ್ ಅಂತ. ಇನ್ಫ್ಯಾಕ್ಟ್ ಐ ಫೆಲ್ಟ್ ಐ ವಾಸ್ ಟ್ರೀಟೆಡ್ ಬೆಟರ್ ದೆನ್ ಸಮ್ ಆಫ್ ದ ಅಮೆರಿಕನ್ಸ್. ಯಾಕಂದರೆ ನಾನು ಹೇಳಿದೆ ನಿಮಗೆ, ನನ್ನ ಟ್ರೈನಿಂಗಲ್ಲಿ ನನಗೆ ಫ್ಯೂ ಇಯರ್ಸ್ ಆಫ್ ಎಕ್ಸಾಮ್ಷನ್ ಕೊಟ್ಟಿದ್ದರು. ನನ್ನ ಕೊಲೀಗ್ಸ್ ಅಮೆರಿಕನ್ಸಲ್ಲಿ ಅಷ್ಟು ಸಿಕ್ಕಲಿಲ್ಲ. ಆ್ಯಂಡ್ ಮೈ ಟೀಚರ್ಸ್ ವೆ ವೆರಿ ವೆರಿ ನೈಸ್ ಟು ಮೀ. ನಾನು ಬರುವಾಗ ಬರಲೇಬಾರ್ದು, ನೀವು ಎಲ್ಲಿ ಅಮೆರಿಕದಲ್ಲಿ ಇರಬೇಕು, ನನಗೆ ಕೆಲಸ ಅಲ್ಲಿ 2 years ತನಕ 3 years ತನಕ ಇಟ್ಟಿದ್ರು. ಸೊ ಐ ಫೆಲ್ಟ್ ದೇರ್ ವಾಸ್ ಅ ಲಾಟ್ ಆಫ್ ಗುಡ್ ಟ್ರೀಟ್ಮೆಂಟ್ ಗಿವನ್ ಟು ಫಾರಿನರ್ಸ್, ಆ್ಯಂಡ್ ಆಸ್ ಲಾಂಗ್ ಎಸ್ ಯು ವರ್ಕ್ ಹಾರ್ಡ್ ದೇ ರೆಸ್ಪೆಕ್ಟ್ ದ್ಯಾಟ್ ಅಂತ. ಖಂಡಿತ ಹೌದು ಸರ್. ಮಣಿಪಾಲ್ ಅನ್ನುವಂಥದ್ದು ಒಂದು ದೊಡ್ಡ ಸಂಸ್ಥೆ, ಬಿಗ್ಗೆಸ್ಟ್ ಸಂಸ್ಥೆ. ಸೊ ಅದರಲ್ಲಿ ಒಬ್ಬ ಸಾಮಾನ್ಯವಾದಂಥ ಒಬ್ಬ ಸ್ಟೂಡೆಂಟ್ ಆಗಿ ಜಾಯ್ನ್ ಆದಂಥ ನೀವು ಸುಮಾರು ಒಂದು 15-16ನೇ ವಯಸ್ಸಿಗೆ ಸ್ಟೂಡೆಂಟ್ ಆಗಿ ಅಲ್ಲಿ ಶುರು ಮಾಡಿದ್ರಿ. ಅದೇ ಒಂದು ಸಂಸ್ಥೆಗೆ ಈಗ ಚೇರ್ಮನ್ ಆಗಿ ನೀವು ಇದ್ದೀರಿ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಅಲ್ಲ ಸರ್? ಹೇಗನ್ಸುತ್ತೆ ಸರ್ ಈಗ ಹಿಂದೆ ತಿರುಗಿ ನೋಡಿದಾಗ, ನಾನು ಸ್ಟೂಡೆಂಟ್ ಆಗಿದ್ದಂಥದ್ದು, ಈಗ ಅದೇ ಇದರಲ್ಲಿ ಹಲವಾರು ವಿಭಾಗದಲ್ಲಿ ವರ್ಕ್
ಮಾಡ್ತಾ ಬಂದಿದ್ರಿ, ಹಲವಾರು ಹುದ್ದೆಗಳನ್ನು ಅಲ್ಲಿ ಮಾಡಿದ್ರಿ, ಈಗ ಚೇರ್ಪರ್ಸನ್ ಆಗಿದ್ರಿ. ಹೇಗೆ ಅನ್ಸುತ್ತೆ ಸರ್ ಇದೆಲ್ಲ? ಭಾಳ ಹೆಮ್ಮೆಯ ವಿಷಯ. ಯಾಕೆಂದರೆ ನಾನು 1970 ಮೆಡಿಕಲ್ ಕಾಲೇಜ್ ಸೇರಿದ್ದೆ. ಅಫ್ಕೋರ್ಸ್ ಮಣಿಪಾಲ್ ಗ್ರೂಪನ್ನು 1969 PUCಯಲ್ಲಿ ಸ್ಟೂಡೆಂಟ್ ಆಗಿ ಸೇರಿದ್ದೆ MDM ಕಾಲೇಜಲ್ಲಿ. ಸೊ ನಾನು ಆವತ್ತು ಖಂಡಿತ ಎಣಿಸಲಿಲ್ಲ ನಾನು ಈ ಸಂಸ್ಥೆಯ ಚೇರ್ಮನ್ ಆಗುತ್ತೆ ಅಂತ. ಸೊ ಸ್ಟೂಡೆಂಟ್ ಆಗಿ ಅಂಡರ್ ಗ್ರ್ಯಾಜುಯೇಷನ್ ಆಯಿತು, ಪೋಸ್ಟ್ ಗ್ರ್ಯಾಜುಯೇಷನ್ ಆಯಿತು, ಅಮೇರಿಕಾದಲ್ಲಿ ಒಂದು ಸ್ಟಿಂಟ್ ಆಯಿತು. ಆಮೇಲೆ ಅಷ್ಟೊತ್ತಿಗೆ ಇಲ್ಲಿ ಮಣಿಪಾಲ್ ಆಸ್ಪತ್ರೆ ಓಪನ್ ಆಯಿತು. ಸೊ ನಾನು ಇಲ್ಲಿ ನೆಫ್ರಾಲಜಿಸ್ಟ್ ಆಗಿ ಸೇರಿದೆ. ಆಮೇಲೆ ಮೆಡಿಕಲ್ ಡೈರೆಕ್ಟರ್ ಆದೆ, ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ಬಂದೆ. ದೆನ್ ಫೈನಲಿ ಐ ಬಿಕೇಮ್ ದ ಚೇರ್ಮನ್. ಸೊ ಇಟ್ಸ್ ಎ ಗ್ರೇಟ್ ಸ್ಟೋರಿ ಫಾರ್ ಮೀ, ಬಿಕಾಸ್ ಇಷ್ಟು ಹೆಮ್ಮೆಯ ವಿಷಯ. ಸ್ಟೂಡೆಂಟ್ ಆಗಿ ಸೇರಿರೋ ಸಂಸ್ಥೆಯಲ್ಲೇ ನೀವು ಮುಂದೆ ಬರೆದು ಚೇರ್ಮನ್ ಆಗಿರೋದು ಭಾಳ ಹೆಮ್ಮೆಯ ವಿಷಯ. ಆ್ಯಂಡ್ ಆಲ್ಸೋ ನಂದು ಈಗ ಆಲ್ಮೋಸ್ಟ್ 50 years ಆಫ್ ಮೈ ಸ್ಟೇ ಇನ್ ಮಣಿಪಾಲ್, ಎಕ್ಸೆಪ್ಟ್ ಫಾರ್ ದ ಸ್ಟಿಂಟ್ ಇನ್ ಅಮೇರಿಕಾ. ಸೊ ಅದು ಇತ್ತೀಚೆಗೆ ಈಗ ಹೆಚ್ಚಾಗಿ ಜನರು ಒಂದು 2-3 ವರ್ಷದಲ್ಲಿ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹಾಕ್ತಾರೆ. ಸೊ ಅಂಥ ಸ್ಥಿತಿಯಲ್ಲಿ 50 ವರ್ಷ ಸಾಧಾರಣ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಫ್ರಮ್ ಸ್ಟೂಡೆಂಟ್ ಟು ದ ಹೈಯೆಸ್ಟ್ ಪೋಸ್ಟ್ ಇನ್ ದ ಆರ್ಗನೈಸೇಷನ್ is a very, very proud thing for me. I am very proud of it, and I thank God, my parents and all my well-wishers for this. ಮೋರ್ ದನ್ ದಟ್ ಯುವರ್ ವೈಫ್ ಅಂತ ಅನ್ಸುತ್ತೆ, ಬಿಕಾಸ್ ಅವ್ರು ವಾಪಸ್ ಕರ್ಕೊಂಡ್ ಬರ್ದೇ ಇದ್ರೆ ಇದು ಆಗ್ತಾ ಇರಲಿಲ್ಲ ಅಂತ. You are absolutely right. I hope she is listening to this. ಸರ್, ಇನ್ನಾಗಲೇ ಬ್ರೇಕಲ್ಲಿ ನೀವು ಹೇಳ್ತಾ ಇರುವಾಗ ರೆಹಮಾನ್ ಅವರೇ ಆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳ್ತಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಯು ಆರ್ ದ ಫಸ್ಟ್ ಒನ್ ಈಗ ಕರ್ನಾಟಕದಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ದು. ಬಹುಶಃ ಫಾರಿನ್ ಕಂಟ್ರೀಸ್ ಅಲ್ಲಿ ಅದರಲ್ಲೂ ಕೂಡ ಇದೆ, ಅಮೆರಿಕದಲ್ಲೂ ಕೂಡ ಇದ್ದೇ ಇದೆ. ಬಟ್ ಕರ್ನಾಟಕದಲ್ಲಿ ಅದುವರೆಗೂ ಯಾಕೆ ಅದು ಸಾಧ್ಯವಾಗಿರಲಿಲ್ಲ ಅನ್ನುವಂಥದ್ದು? ಈಗ ನಾನು when we say we are the first, it's my team and the hospital. Obviously 1998 I think we did the first cadaver transplant. Of course cadaver transplant ವೆಸ್ಟರ್ನ್ ವರ್ಲ್ಡ್ ಇನ್ಕ್ಲೂಡಿಂಗ್ ಅಮೆರಿಕದಲ್ಲಿ ಭಾಳ ವರ್ಷದಿಂದ ಇದೆ. ಯಾಕೆ ಅನ್ಫಾರ್ಚುನೇಟ್ಲಿ ಇನ್ ಇಂಡಿಯಾ ಟಿಲ್ 1990s ಈ ಬ್ರೈನ್ ಡೆತ್ ಸರ್ಟಿಫಿಕೇಶನ್ ಅಂತ ಇರಲಿಲ್ಲ. ಅಂದರೆ ಆವಾಗ ಏನಂದರೆ ಹಾರ್ಟ್ ನಿಂತು ಹೋದರೆ ಡೆತ್ ಅಂತೇಳಿ ಎಲ್ಲರದ್ದು ಅಭಿಪ್ರಾಯ, ಮತ್ತು ಗೌರ್ಮೆಂಟಿದ್ದು ಅದೇ ರೂಲ್ ಇತ್ತು. ಸೊ ಇನ್ ದ 1990s ದ ಗೌರ್ಮೆಂಟ್ ಕೇಮ್ ಅಪ್ ವಿತ್ ಹೋಟಾ ಅಂತೇಳಿ, ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಅಂತ. ಅದರ ಪ್ರಕಾರ ದೇ ರೆಕಗ್ನೈಸ್ಡ್ ಬ್ರೈನ್ ಡೆತ್. ಅದಕ್ಕೆ ಕ್ರೈಟೀರಿಯಾ ಇದೆ. ಅಫ್ಕೋರ್ಸ್ ಇಟ್ ಹ್ಯಾಸ್ ಟು ಬಿ ಸರ್ಟಿಫೈಡ್ ಬೈ ಸ್ಪೆಷಲಿಸ್ಟ್. ಸೊ ನಿಮ್ಮ ಬ್ರೈನ್ ಅನ್ಫಾರ್ಚುನೇಟ್ಲಿ ಇಫ್ ಯು ಹ್ಯಾವ್ ಎ ಸಿವಿಯರ್ ಡ್ಯಾಮೇಜ್ ಐದರ್ ಡ್ಯೂ ಟು ಅನ್ ಆಕ್ಸಿಡೆಂಟ್ ಆರ್ ಬ್ಲೀಡಿಂಗ್ ಆರ್ ವಾಟ್ ಎವರ್, then the specialist can say that the brain is not going to recover at all. ಕೆಲವು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ 4 ಡಾಕ್ಟರ್ ಸೈನ್ ಮಾಡಬೇಕು. ಒನ್ಸ್ ದ್ಯಾಟ್ ಕ್ರೈಟೀರಿಯಾ ಇಸ್ ಮೆಟ್ and the family has agreed, then the organs can be donated. So the heart ಇನ್ನೂ ಬೀಟ್ ಆಗ್ತಾನೆ ಇರುತ್ತೆ, ಅಂದರೆ circulation will be maintained. So at that time there is a organization of the government, now it's called ಜೀವನ ಸಾರ್ಥಕತೆ. ಅವರು ವೇಟಿಂಗ್ ಲಿಸ್ಟ್ ಇರ್ತಾರೆ, ಯಾರಿಗೆಲ್ಲ ಕಿಡ್ನಿ ಬೇಕು, ಹಾರ್ಟ್ ಬೇಕು, ಲಿವರ್ ಬೇಕು ಅಂತ. ಆ ಕ್ರೈಟೀರಿಯಾ ಪ್ರಕಾರ ಅವರು ಅಲಾಟ್ ಮಾಡ್ತಾರೆ. ಸೊ ಯಾರದ್ದು ಹಾರ್ಟ್ ಎಲ್ಲಿಗೆ ಹೋಗಬೇಕು, ಲಿವರ್ ಎಲ್ಲಿಗೆ ಹೋಗಬೇಕು, ಕಿಡ್ನಿ ಎಲ್ಲಿಗೆ ಹೋಗಬೇಕು. ಇದು 1990s ಲಾ ಇರಲಿಲ್ಲ. ಈ ಲಾ ಆದಮೇಲೆ ದ ಫಸ್ಟ್ ಬ್ರೈನ್ ಡೆತ್ ಡಿಕ್ಲರೇಷನ್ and cadaver transplantation happened in our hospital. It's a very sad story actually. One medical student two-wheeler alli hogoga, she met with an accident and had severe brain damage and was admitted and was declared as brain dead. ಅವರು ಯಾತಕ್ಕೆ ಅವ್ರ ಆರ್ಗನ್ಸ್ ಡೊನೇಟ್ ಮಾಡಲಿಕ್ಕೆ ಒಪ್ಪಿದ್ರು ಅಂದರೆ ಅವರ ಆಂಟಿಯನ್ನು ನಾವು ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿತ್ತು. ಹಾಗಾಗಿ ಅವರಿಗೆ ಕಿಡ್ನಿ ತೊಂದರೆ ಇರೋ ಪೇಷಂಟ್ಸ್ ಕಷ್ಟ ಎಲ್ಲ ಗೊತ್ತಿತ್ತು. ಹಾಗಾಗಿ ದೇ ಸೆಡ್ ಅಟ್ಲೀಸ್ಟ್ ಶೀ ಈಸ್ ನೋ ಮೋರ್, ಅವಳ ಆರ್ಗನ್ಸ್ ಆದರೆ ಯಾರಿಗಾಗಲಿ ಯೂಸ್ ಮಾಡಲಿ ಅಂತ. ಸೊ ಒಂದು ಫಸ್ಟ್ ಕಿಡ್ನಿ ವಿ ಯೂಸ್ಡ್ ಇನ್ ಮಣಿಪಾಲ್ ಹಾಸ್ಪಿಟಲ್, ದ ಸೆಕೆಂಡ್ ಕಿಡ್ನಿ ವೆಂಟ್ ಟು ಅನದರ್ ಹಾಸ್ಪಿಟಲ್. ಸೊ ದ್ಯಾಟ್ ವಾಸ್ ದ ಬಿಗಿನಿಂಗ್ ಆಫ್ cadaver transplantation in Karnataka. In 1998 or so. Now of course it's a fairly routine matter now. Many hospitals in Karnataka now do kidney, liver, pancreas, heart. So that was the beginning of cadaver transplant in our state. ಅಂದ್ರೆ ಈಗ ಬ್ರೈನ್ ಡೆಡ್ ಆಗಿ ಹಾರ್ಟ್ ಪಂಪ್ ಇದ್ರೆ ಮಾತ್ರ ಅದನ್ನ ಬೇರೆ ಎಲ್ಲಾ ಆರ್ಗನ್ಸ್ ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. By and large that is true. Of course heart ನಿಂತಲ್ಲೂ ಕೆಲವು ಸಲ ಮಾಡಬಹುದು, but that is not a common thing, certainly not common in India. Usually ನಾವು ಆರ್ಗನ್ಸ್ ತಗೊಳ್ಳೋದು ಹಾರ್ಟ್ ಬೀಟಿಂಗು ಮತ್ತು ಸರ್ಕ್ಯುಲೇಷನ್ ಇಂಟ್ಯಾಕ್ಟ್ ಇರುವವರದ್ದು. ಅಫ್ಕೋರ್ಸ್ ಈ ಕಿಡ್ನಿಗಾದರೆ ಬೇರೆ ಯಾರಾದರೂ ಕಿಡ್ನಿ ಕೊಡ್ಬೋದು, ಬಟ್ ಹಾರ್ಟಿಗೆ ಅನ್ಲೆಸ್ ಯು ಹ್ಯಾವ್ ಎ cadaver program there is no heart donation at all. Correct. So government ಅವರು ಈ ಲಾ ಮಾಡಿದ ಮೇಲೆ now of course there is more awareness. Unfortunately ಇನ್ನೂ cadaver ನಮ್ಮ brain death declaration and donation is very low in India compared to some of the western worlds. So people like you should promote organ donor awareness. ಯಾಕಂದರೆ ತುಂಬ ಜನರು ಇದರ ಬಗ್ಗೆ ಗೊತ್ತಿರಲಿಲ್ಲ. ಈಗ ಅಫ್ಕೋರ್ಸ್ ಇಟ್ಸ್ ಮಚ್ ಬೆಟರ್. ನಾವು ನಿನ್ನೆನೂ ಒಂದು cadaver ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಸೊ ಇಟ್ಸ್ ಬಿಕಮಿಂಗ್ ಮೋರ್ ಕಾಮನ್.
ಬಟ್ ಸ್ಟಿಲ್ ದರ್ ಇಸ್ ಸ್ಕೋಪ್ ಫಾರ್ ಇನ್ಕ್ರೀಸಿಂಗ್ ದ ನಂಬರ್ಸ್. ನಿಜ ಸರ್. ಅಂದ್ರೆ ಮನೆಯಲ್ಲಿ ಡೆತ್ ಆದಂತ ಸಂದರ್ಭದಲ್ಲಿ ಬಹುಶಃ ಇದನ್ನು ಮಾಡೋದು ಬಹಳ ಕಷ್ಟ ಆಗ್ಬೋದು. ಕೆಲವೊಂದು ಕಾಲ್ಸ್ ಕೂಡ ಬರುತ್ತೆ ಅನ್ಸುತ್ತೆ. ಹೌದು, ಯಾಕಂದ್ರೆ ಈಗ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಕೆಲವರು ಮನೆಯಲ್ಲೇ ತೀರ್ಕೊಳ್ತಾರೆ, ಹಾರ್ಟ್ ಅಟ್ಯಾಕ್ ಇರ್ಬೋದು, ಬೇರೆ ಇಲ್ನೆಸ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅವರ ಹಾರ್ಟ್ ನಿಂತಿರುತ್ತೆ. ಹಾರ್ಟ್ ನಿಂತ ಮೇಲೆ ಆರ್ಗನ್ಸ್ ಡಿಟ್ಯೂರೇಷನ್ ಆಗುತ್ತೆ, ಯಾಕಂದ್ರೆ ಸರ್ಕ್ಯುಲೇಷನ್ ಇಲ್ಲ ಅಂದರೆ ಆಕ್ಸಿಜನ್ ಸಪ್ಲೈ ಇರೋದಿಲ್ಲ. ಅಂಥ ಸ್ಥಿತಿಯಲ್ಲಿ ನಮಗೆ ಆರ್ಗನ್ ಅದರ್ ದೆನ್ ಕಾರ್ನಿಯಾ ಕಣ್ಣು ಡೊನೇಷನ್ ಮಾಡ್ಬೋದು. ಅದನ್ನು ಬಿಟ್ಟರೆ ಬೇರೆ ಏನು ಡೊನೇಷನ್ ಮಾಡಲಿಕ್ಕಾಗೋದಿಲ್ಲ. ನಮಗೆ ತುಂಬ ಕಾಲ್ಸ್ ಬರುತ್ತೆ, ನಮ್ಮ ಮನೆಯಲ್ಲಿ ಈ ಥರ ಡೆತ್ ಆಗಿದೆ, ಆರ್ಗನ್ಸ್ ತಗೊಂಡು ಹೋಗ್ತೀರಾ ಅಂತ. ಅಂಥ ವಿಷಯದಲ್ಲಿ ಕಾರ್ನಿಯಲ್ ಡೊನೇಷನ್, ಮತ್ತು ಕೆಲವರು ಸಲ ಅವರ ಬಾಡಿಯನ್ನು ಮೆಡಿಕಲ್ ಕಾಲೇಜಿಗೆ ಡೊನೇಟ್ ಮಾಡ್ತಾರೆ, ಮಕ್ಕಳಿಗೆ ಅನಾಟಮಿ ಕಲಿಸ್ಲಿಕ್ಕೆ, ಡಿಸೆಕ್ಷನ್ ಮಾಡಿಸ್ಲಿಕ್ಕೆಲ್ಲ. ಅಂದರೆ ಇದೆಲ್ಲವನ್ನು ಕೂಡ ನೋಡಿದಾಗ ಈಗ ನಿಮಗೆ ಸಿಕ್ಕಿರುವಂತಹ ಒಂದು ಪ್ರಶಸ್ತಿಗಳನ್ನ ನೋಡಿದ್ರೆ ಅದೆಲ್ಲವೂ ಕೂಡ ಅಷ್ಟು ಪ್ರೈಸ್ ಇಲ್ಲದೆ ಇರುವಂಥದ್ದು ಅಂತ ಅನ್ನಿಸ್ಬಿಡುತ್ತೆ. ಈಗ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಡಾಕ್ಟರ್ ರಾಯ್ ಅವರ ಪ್ರಶಸ್ತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಈ ಥರದ ಮೊಮೆಂಟ್ಸ್ಗಳ ಮುಂದೆ, ಇದು ಜನರ ಒಂದು ಬ್ಲೆಸ್ಸಿಂಗ್ಸ್ ಮುಂದೆ ಈ ಪ್ರಶಸ್ತಿಗಳು ಹೇಗೆ ವ್ಯಾಲ್ಯೂನ ಇಟ್ಕೊಳ್ತವೆ? ನನಗೆ ಮೋಸ್ಟ್ ಗ್ರಾಟಿಫೈಯಿಂಗ್ ಮೂಮೆಂಟ್ ಈಸ್ ಎ ಸಿಕ್ ಪೇಷಂಟ್ ವಾಕಿಂಗ್ ಹೋಮ್ and to see the smile on the face and the family. That is the most gratifying moment, and ಆ ಥರ ಜಾಯ್ ನೀವು ಎಲ್ಲಿಯೂ ಸಿಕ್ಕೋದಿಲ್ಲ. The worst moment in India what I see is that ಈಗ ಕೆಲವರು ಬಂದಿರ್ತಾರೆ, ಅವರ ಕಾಯಿಲೆಗೆ ಕ್ಯೂರ್ ಇದೆ, but they cannot afford it. That is a very sad thing for a doctor to say, I have treatment for you, but you cannot afford it. ಈಗ I never used to think of that in America. ಯಾರು ಬಂದ್ರೂ the money part of it or the finances was not an issue. You would say you get admitted, get the treatment, because Medicare in America would take care of that, or an insurance company. ಫಸ್ಟ್ ನಾನು ಇಂಡಿಯಾಗೆ ಬಂದಲ್ಲಿ ನಿಮಗೆ ಡಯಾಲಿಸಿಸ್ ಮಾಡಬೇಕು, ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದ ಕೂಡಲೇ ಪೇಷಂಟ್ಸ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ಬಿಯಾಂಡ್ ದ ಮೀನ್ಸ್ ಆಫ್ ದ ಕಾಮನ್ ಮ್ಯಾನ್, ಆ್ಯಂಡ್ ದೇ ವಿಲ್ ಜಸ್ಟ್ ಡಿಸಪಿಯರ್. ದ್ಯಾಟ್ ಈಸ್ ದ ಸ್ಯಾಡೆಸ್ಟ್ ಮೂಮೆಂಟ್. ನೀವು ಪೇಪರಲ್ಲಿ ಅಥವಾ ನ್ಯೂಸಲ್ಲಿ ನೋಡಿರ್ಬೋದು, ಸಮ್ ಇಯರ್ಸ್ ಎಗೋ ವೆರಿ ಸ್ಯಾಡ್ ಮೂಮೆಂಟ್ ಹ್ಯಾಪನ್. ಒಂದು 3 ವರ್ಷದ ಮಗು, ಐ ಥಿಂಕ್ ಫ್ರಮ್ ಉತ್ತರ ಪ್ರದೇಶ ಸಮ್ವೇರ್, ದೇ ಟುಕ್ ದೆಮ್ ಟು ಬಾಂಬೆ ಫಾರ್ ಕಿಡ್ನಿ ಫೇಲಿಯರ್. ಸೊ ಅಲ್ಲಿ ಡಾಕ್ಟ್ರ್ ಹೇಳಿದ್ರಂತೆ, ಈ ಮಗುವಿಗೆ ಕಿಡ್ನಿ ಫೇಲಿಯರ್ ಆಗಿದೆ, ಟ್ರಾನ್ಸ್ಪ್ಲಾಂಟ್ ಆಗುತ್ತೆ, ಲಕ್ಷಗಟ್ಟಲೆ ಖರ್ಚಾಗುತ್ತೆ ಅಂತ. ಸೊ ಅದಕ್ಕೆ ಮನೆಯವ್ರು ಹೇಳಿದ್ರಂತೆ, ಆಯಿತು ನಾವು ಮನೆಗೆ ಹೋಗಿ ದುಡ್ಡೆಲ್ಲ ಒಟ್ಟು ಮಾಡ್ಕೊಂಡು ಬರ್ತೀವಿ ಅಂತ. ಆ್ಯಂಡ್ ವಾಟ್ ದೇ ಡಿಡ್ ಆನ್ ದೇರ್ ವೇ ಬ್ಯಾಕ್ ಇಸ್ ವೆರಿ ಸ್ಯಾಡ್. ಒಂದು ಬ್ರಿಡ್ಜ್ ಕ್ರಾಸ್ ಆಗುವಾಗ ದೇ ಥ್ರೂ ದ ಕಿಡ್ ಔಟ್ ಆಫ್ ದ ಬಸ್ ಆರ್ ದ ಟ್ರೈನ್. Fortunately, there were some fishermen in the river. They caught the baby. So the baby didn't die, destiny nodi. Then of course it became national news. So then we called up, I think it was NDTV or someone, and told them we will offer the kid free treatment. But by then the government of Uttar Pradesh, or whichever state the kid came from, they offered free treatment, and finally the kid was offered treatment. See, anta sthiti andre ದುಡ್ಡು ಇಲ್ಲ ಆದರೆ ಅವರು they are willing to sacrifice the kid, because ಕಿಡ್ನಿ ಕಾಯಿಲೆಯಿಂದ ಸತ್ತು ಹೋಗೋ ಬದಲು ಹಾಗೆ ಹೋಗಲಿ ಅಂತ. ಅಷ್ಟು ಕಷ್ಟಕರ ಸ್ಥಿತಿಯಲ್ಲಿ ಇದ್ದೀವಿ ನಾವು. That is one of the saddest moments in India for a doctor. ನಿಜ ಡಾಕ್ಟ್ರೆ. ಎಸ್, ಇನ್ನೊಂದು ನೀವು ಹೆಚ್ಚು ಹೇಳುವಂಥದ್ದು, ಈ ಫ್ಯಾಮಿಲಿ ಫಿಸಿಷಿಯನ್, ಜನರಲ್ ಫಿಸಿಷಿಯನ್ ಅಂತ ನಾವೇನು ಕರಿತೀವಿ, ಪ್ರೈಮರಿ ಫಿಸಿಷಿಯನ್, ಇವರ ಅವಶ್ಯಕತೆ ಹೆಚ್ಚಿದೆ ಅನ್ನುವಂಥದ್ದನ್ನು ಕೆಲವೊಂದು ಕಡೆ ತಾವು ಹೇಳಿದಿರಿ. ಅಂದರೆ ಈಗ ಸ್ಪೆಷಲೈಸ್ಡ್ ಡಾಕ್ಟರ್ಸ್, ಈಗ ಹೊರಗಡೆ ಫಾರಿನ್ ಕಂಟ್ರೀಸಲ್ಲಿ ನೋಡಿದ್ರೆ ಪ್ರತಿಯೊಂದು ಆರ್ಗನ್ಗೂ ಒಬ್ಬ ಸ್ಪೆಷಲೈಸ್ಡ್ ಡಾಕ್ಟರ್ ಇದ್ದಾನೆ, ಒಬ್ಬ ಅಥವಾ 3-4 ಜನ ಸೇರಿ ಅದನ್ನು ಟ್ರೀಟ್ ಮಾಡ್ತಾರೆ. ಅಂಥದಕ್ಕಿಂತ ಫಸ್ಟ್ ನಾವು ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದು ಜನರಲ್ ಫಿಸಿಷಿಯನ್ಗಳಿಗೆ ಅನ್ನುವಂಥ ಒಂದು ಮಾತನ್ನು ಹೇಳಿದರೆ, ನಾನು ಇದನ್ನು ತುಂಬ ಎಂಫಸೈಸ್ ಮಾಡ್ತೀನಿ. ನಾನು ಸ್ಪೆಷಲಿಸ್ಟ್ ಇದ್ರೂ ಐ ಸ್ಟ್ರಾಂಗ್ಲಿ ಫೀಲ್ ನಾವು ವಿ ಹ್ಯಾವ್ ಬ್ಲೈಂಡ್ಲಿ ಏಪ್ ದ ವೆಸ್ಟ್. ಎಲ್ಲದಕ್ಕೂ ಸ್ಪೆಷಲೈಸೇಷನ್, ಹಾರ್ಟಿಗೆ ಸ್ಪೆಷಲೈಸೇಷನ್, ಕಿಡ್ನಿಗೆ, ಲಿವರಿಗೆ, ರೈಟ್ ಕಿಡ್ನಿ, ಲೆಫ್ಟ್ ಕಿಡ್ನಿ, ಐ, ಇನ್ಸೈಡ್ ಆಫ್ ದ ಐ, ಔಟ್ಸೈಡ್ ಆಫ್ ದ ಐ. ಸೊ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ, ನೀವು ಸ್ಪೆಷಲಿಸ್ಟಿಗೆ ಹೋದರೆ ಅವರು ಖಾಲಿ ಆ ಆರ್ಗನ್ ನೋಡ್ತಾರೆ, ಬೇರೆ ಅಷ್ಟು ಗಮನ ಕೊಡೋದಿಲ್ಲ. ವಾಟ್ ಯು ನೀಡ್ ಇಸ್ ಎ ಗುಡ್ ಫ್ಯಾಮಿಲಿ ಫಿಸಿಷಿಯನ್, ಪ್ರಿಫರಬ್ಲಿ ಎ ಫಿಸಿಷಿಯನ್ ಹೂ ಕ್ಯಾನ್ ಕಮ್ ಹೋಮ್, ಸಿ ಯು, ಟಾಕ್ ಟು ಯು, ಆ್ಯಂಡ್ ಆಲ್ಸೋ ಬಿ ಎ ಫ್ಯಾಮಿಲಿ ಫ್ರೆಂಡ್. ಸೊ ಅಂಥವ್ರು ನಿಮ್ಮನ್ನು ನೋಡಿ, ನಿಮಗೆ ಏನು ಕಾಯಿಲೆ ಇದೆ, ಸ್ಪೆಷಲಿಸ್ಟನ್ ಅಗತ್ಯ ಇದ್ದರೆ ಮಾತ್ರ ತೋರಿಸ್ಬೇಕು. ನೀವು ಖಾಲಿ ಸ್ಪೆಷಲಿಸ್ಟಿಗೆ ಹೋದರೆ ಯು ವಿಲ್ ಹ್ಯಾವ್ 10 ಡಾಕ್ಟರ್ಸ್ ಸೀಯಿಂಗ್ ಯು, ಬಟ್ ನೋ ಒನ್ ಟು ಕೋಆರ್ಡಿನೇಟ್ ದ ಮೆಡಿಸಿನ್ಸ್ ಆ್ಯಂಡ್ ದ ಟ್ರೀಟ್ಮೆಂಟ್. ನಾನು ನೋಡಿರ್ತೀನಿ 10 ಜನ ಡಾಕ್ಟ್ರು ಬೇರೆ ಬೇರೆ ಥರ ಮೆಡಿಸಿನ್ಸ್, ಬೇರೆ ಬೇರೆ ಥರ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಕೆಲವು ಇಟ್ಸ್ ದ ಸೇಮ್ ಮೆಡಿಸಿನ್ಸ್, ಆ್ಯಂಡ್ ದ ಪೇಷಂಟ್ಸ್ ವಿಲ್ ಬಿ ಟೇಕಿಂಗ್ ಆಲ್ ದ ಮೆಡಿಸಿನ್ಸ್ ಫ್ರಮ್ ಗಿವನ್ ಬೈ 10 ಸ್ಪೆಷಲಿಸ್ಟ್. ಸೊ ಅದಕ್ಕೆ ಐ ಆಲ್ವೇಸ್ ರೆಕಮೆಂಡ್ ವೆರಿ ಸ್ಟ್ರಾಂಗ್ಲಿ, ಹ್ಯಾವ್ ಎ ಫ್ಯಾಮಿಲಿ ಫಿಸಿಷಿಯನ್. ಅವ್ರ ಫ್ಯಾಮಿಲಿ ಫಿಸಿಷಿಯನ್ ನೀವು ಸ್ಪೆಷಲಿಸ್ಟನ್ನು ನೋಡಬೇಕಂದ್ರೆ ಮಾತ್ರ
ನೀವು ಹೋಗಿ ಡೈರೆಕ್ಟಾಗಿ ಸ್ಪೆಷಲಿಸ್ಟಿಗೆ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಇದ್ರಲ್ಲಿ ನಾನೊಂದು ವಿಷಯ ಕೇಳಬೇಕು ಸರ್. ಈಗ ಅಕ್ಯೂಟ್ ಆಗಿದೆ ಅಂತ ಹೇಳಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಮ್ಮೆ ಮೆಡಿಕಲ್ ಶಾಪ್ಸ್ನ ಕನ್ಸಲ್ಟ್ ಮಾಡಿ, ಅಥವಾ ಯಾರಾದ್ರೂ ಅವ್ರ ಫ್ರೆಂಡ್ಸ್ ಕೊಲೀಗ್ಸ್ ಡಾಕ್ಟರ್ಸ್ ಇದ್ರು ಅಂದರೆ ಏನು ಮಾಡ್ಬೋದು ಅಂತೇಳಿ. ಬಟ್ ಕ್ರಾನಿಕ್ ಸ್ಟೇಜಿಗೆ ಹೋದಾಗಲೇ ಗೊತ್ತಾಗೋದು ನಮ್ಗೆ ಈ ರೀತಿ ಸಿವಿಯರ್ ಆಗಿರುವಂತಹ ಏನೋ ಒಂದು ಕೇಸ್ ಆಗಿದೆ ನಮ್ಮ ಒಂದು ಬಾಡಿಯಲ್ಲಿ ಅಂತ ಹೇಳಿ. ಇದು ಎಷ್ಟು ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀರಾ? ಹೌ ಪೀಪಲ್ ಶುಡ್ ಬಿ ಅವೇರ್ಡ್ ಆಫ್ ಇಟ್ ಅಂತ ತಿಳಿಸಿ. ಯಾಕಂದರೆ ಈಗ ನೀವು ಹೇಳಿದ್ದು ಭಾಳ ನಿಜ. ನಾವು ವಿ ಆರ್ ಎ ಕಂಟ್ರಿ ಆಫ್ ಸೆಲ್ಫ್ ಮೆಡಿಕೇಟರ್ಸ್ ಆ್ಯಂಡ್ ಮೆಡಿಕೇಶನ್ಸ್ ಆರ್ ಈಸಿಲಿ ಅವೈಲೇಬಲ್. ಆಫ್ಕೋರ್ಸ್ ಈಗ ಗೌರ್ಮೆಂಟ್ ಅವರು ತುಂಬ ರೆಸ್ಟ್ರಿಕ್ಷನ್ ತಗೊಂಡಿದ್ದಾರೆ. ಮುಂಚೆ ನೀವು ಫಾರ್ಮಸಿಗೆ ಹೋಗಿ ನನಗೆ ತಲೆನೋವಿದೆ ಅಂದರೆ ಏನಾದರೂ 3-4 ಥರದ್ದು ತಲೆ ನೋವಿಗೆ ಮೆಡಿಸಿನ್ಸ್ ಕೊಡ್ತಾರೆ, ಫೀವರಿಗೆ ಮೆಡಿಸಿನ್ ಕೊಡ್ತಾರೆ. ಅನ್ಫಾರ್ಚುನೇಟ್ಲಿ ಮೆನಿ ಆಫ್ ದೆಮ್ ಆರ್ ಹಾರ್ಮ್ಫುಲ್ ಟು ದ ಕಿಡ್ನಿ ಆ್ಯಂಡ್ ಸಮ್ಟೈಮ್ಸ್ ಹಾರ್ಮ್ಫುಲ್ ಟು ದ ಲಿವರ್ ಆ್ಯಂಡ್ ಅದರ್ ಆರ್ಗನ್ಸ್ ಆಲ್ಸೋ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ನೀವು ಯಾವ ಡಾಕ್ಟ್ರ್ ನೋಡಿದ್ರೂ ಅವರು ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಅವ್ರ ಹತ್ರ ಫಸ್ಟ್ ಕೇಳಿ ನಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಿದೆಯಾ ಅಂತ. ಎರಡನೇದು, ಈ ಮೆಡಿಸಿನ್ಸ್ ಕಿಡ್ನಿಗೆ ತೊಂದರೆ ಆಗುತ್ತಾ ಅಂತ. ಮೂರನೇದು, ಇದರ ಡೋಸ್ ಏನಾದರೂ ನಮಗೆ ಕಿಡ್ನಿ ತೊಂದರೆ ಇದ್ದರೆ ಚೇಂಜ್ ಮಾಡಬೇಕಂತ. ಯಾಕಂದರೆ ಕೆಲವು ಮೆಡಿಸಿನ್ಸು ಕಿಡ್ನಿಯಲ್ಲಿ ಎಕ್ಸ್ಕ್ರೀಟ್ ಆಗಿರುವಂಥದ್ದು, ಅದನ್ನು ಕೊಟ್ಟರು ನೀವು ಡೋಸ್ ಕಡಿಮೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಪೇಷಂಟ್ಸ್ಗೆ ನಾವು ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ನಮಗೆ ಬಂದಿರೋ ಎಲ್ಲ ಪೇಷಂಟ್ಸ್ಗೆ ನಾವು ಒಂದು ಸ್ಲಿಪ್ ಕೊಡ್ತೀವಿ, ಒಂದು ಪ್ರಿಂಟೆಡ್ ಲಿಸ್ಟು. ಇದರಲ್ಲಿ ಯಾವ ಮೆಡಿಸಿನ್ಸ್ ತಗೊಳ್ಬಾರ್ದು ಅಂತ ನಾವು ಹೈಲೈಟ್ ಮಾಡಿರ್ತೀವಿ. ಸೊ ವಿ ಟೆಲ್ ದೆಮ್ ಟು ಕ್ಯಾರಿ ದ್ಯಾಟ್. ನೀವು ಯಾವ ಡಾಕ್ಟರ್ ನೋಡಿದ್ರೂ ಇದನ್ನು ತೋರಿಸಿ ಅವರಿಗೆ. ಮತ್ತು ಏನಾದರೂ ಕ್ವೆಶ್ಚನ್ ಇದ್ದರೆ ಯಾರಾದರೂ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಕೇಳ್ಬೋದು ಅಂತ. ಯಾಕಂದರೆ ಎಲ್ಲ ಡಾಕ್ಟ್ರಿಗೆ ಏನು ಕಿಡ್ನಿಗೆ ತೊಂದರೆ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗ್ಬೋದು. ಬಟ್ ಅಟ್ಲೀಸ್ಟ್ ನೀವು ಈ ಲಿಸ್ಟ್ ಇಟ್ಕೊಂಡು ಹೋದರೆ ದೇ ವಿಲ್ ಸಿ ಆ್ಯಂಡ್ ದೆನ್ ನೋ ನಾಟ್ ಟು ಗಿವ್ ಯು ದೋಸ್ ಮೆಡಿಸಿನ್ಸ್. ನಿಜ ಸರ್, ನಿಜ ಸರ್. ಸರ್, ನೀವು ಮಣಿಪಾಲ್ ಇದಕ್ಕೆ ಬಂದ ನಂತರ ಕೆಲವೊಂದು ಬದಲಾವಣೆಗಳನ್ನು ನಾವು ನೋಡ್ತಾ ಹೋದರೆ, ಒಂದು PG ಸೆಂಟರ್ನ ಏನು ಆರಂಭಿಸಿದ್ರಿ ನೆಫ್ರಾಲಜಿ ವಿಭಾಗದಲ್ಲಿ, ಅದೊಂದಾಗಿರ್ಬೋದು. ಜೊತೆಗೆ ಡಯಾಲಿಸಿಸ್ ಆನ್ ವೀಲ್ಸ್ ಅನ್ನುವಂಥದ್ರ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರೆ, ಅಂದರೆ ಮನೆಗೆ ಹೋಗಿ ಡಯಾಲಿಸಿಸ್ ಮಾಡುವಂಥ ಒಂದು ಯೋಜನೆ. ಅದ್ರ ಜೊತೆಗೆ ಕಾಗ್ನಿಟಿವ್ ಕಂಪ್ಯೂಟಿಂಗ್ ಅನ್ನುವಂಥದ್ದನ್ನು ಕೂಡ ತಾವು ಮಾಡಿದ್ರಿ. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಹೇಳೋದು? ನಮ್ಮ ಲೆಕ್ಕದಲ್ಲಿ ಲಾಸ್ಟ್ 25 years or so ಮಣಿಪಾಲ್ ನಾನು ಬಂದ ಮೇಲೆ I would say the major advancements is ಒಂದು, of course, cadaver transplantation we started. Very importantly, ಇದು ಟ್ರೈನಿಂಗ್ ಇನ್ ಕಿಡ್ನಿ ಡಿಸೀಸಸ್, ನಾವು ನೆಫ್ರಾಲಜಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ನೆಫ್ರಾಲಜಿ ಟ್ರೈನಿಂಗೇ ಇರಲಿಲ್ಲ, ಮೆಡಿಕಲ್ ಕಾಲೇಜ್ ಆರ್ ಹಾಸ್ಪಿಟಲ್ಸ್. ಸೊ 1999ನಲ್ಲಿ we started the first nephrology training program. ದೆನ್ ನಾವು ಡಯಾಲಿಸಿಸ್ ಟೆಕ್ನಿಷಿಯನ್ಸ್ಗಿಗೂ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಡಯಾಲಿಸಿಸ್ ಆನ್ ವೀಲ್ಸ್ ಇಸ್ ಎ ನ್ಯೂ ಕಾನ್ಸೆಪ್ಟ್. ನಮ್ಮ ಲೇಟ್ ಪ್ರೆಸಿಡೆಂಟ್ ಶ್ರೀ ಅಬ್ದುಲ್ ಕಲಾಂ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಅಂದರೆ ನಾವು ವಿ ಕ್ಯಾನ್ ಡೂ ಡಯಾಲಿಸಿಸ್ ಎಟ್ ಹೋಮ್. ಆ್ಯಂಡ್ ಫಾರ್ ಕೆಲವರಿಗೆ ಈಗ ವಾರಕ್ಕೆ 3 ಸಲ ಆಸ್ಪತ್ರೆ ಬರೋದು ಕಷ್ಟ ಆಗುತ್ತೆ. ಸ್ಪೆಷಲಿ ಈಗ ಸ್ಟ್ರೋಕ್ ಆಗಿದ್ದವರು, ಇಲ್ಲಾಂದ್ರೆ ಫ್ರ್ಯಾಕ್ಚರ್ ಆಗಿದ್ದವರು, ಅವ್ರನ್ನ ಎತ್ಕೊಂಡು ಆಸ್ಪತ್ರೆಗೆ 3 ಸಲ ಬರೋದು ಭಾಳ ಕಷ್ಟ ಆಗುತ್ತೆ. ಅಂಥವರಿಗೆ ಮನೆಯಲ್ಲೇ ಡಯಾಲಿಸಿಸ್ ಮಾಡ್ಬೋದು. ಅಫ್ಕೋರ್ಸ್ ದೆನ್ ವಿ ಡಿಡ್ ಸಮ್ ಕಾಗ್ನಿಟಿವ್ ಕಂಪ್ಯೂಟಿಂಗ್, Watson ಅಂತೇಳಿ. So what that does is it is artificial intelligence. It was mostly used in cancer. So ನಿಮಗೆ ಯಾರಿಗಾದರೂ ಪೇಷಂಟ್ಸ್ಗೆ ಕ್ಯಾನ್ಸರ್ ಇದ್ದರೆ ಅವರ ಡೇಟಾನ ಆ ಕಂಪ್ಯೂಟರ್ಗೆ ನಾವು ಫೀಡ್ ಮಾಡಿದರೆ, ಕಂಪ್ಯೂಟರ್ ವಿಲ್ ಗೋ ಥ್ರೂ thousands, maybe hundreds of thousands of articles and tell you what is the best option, second option, what option not to use. Okay. So unfortunately it's a very expensive proposition. And we did a very interesting study. ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸು ಮತ್ತು ಕಂಪ್ಯೂಟರು, we compared each other and we were quite fascinated that the doctors did as well as the computers. This was presented in America. But of course I think artificial intelligence is here to stay. But common maniಗೆ ಯೂಸ್ ಮಾಡಲಿಕ್ಕೆ I think the cost has to come down. Unfortunately ಏನಾಗುತ್ತೆ ಅಂದರೆ, anything that we import from the West comes in millions of dollars and we have to charge in rupees. And the dollar is almost 70 rupees. So it's not affordable. ಈಗ ಎನಿ ಡಿಸೀಸ್ ಯು ಟೇಕ್, ನಾವು ತುಂಬ ಎಣಿಸ್ತೀವಿ ಇಂಡಿಯಾದಲ್ಲಿ ಭಾಳ ಎಕ್ಸ್ಪೆನ್ಸಿವ್ ಅಂತ, ವೆದರ್ ಇಟ್ಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ನೀವು ಅಮೆರಿಕಕ್ಕೆ ಹೋದರೆ ಮಿನಿಮಮ್ 10 to 20 times more you'll spend. And it is the same equipment you use, same medicines we use. And many of our doctors are trained in America only. So everything is the same, but we pay 20 times more. So unless the cost comes down, many of these things cannot be used for the common man. ಸರ್, ಆಸ್ ಎ ಡಾಕ್ಟರ್ನ ಬಿಟ್ಟು ನಿಮ್ಮನ್ನು ನೋಡೋದಾದ್ರೆ, ನೀವು ಜನರಿಗೂ ಕೂಡ ಸೇವೆ ಸಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಅದರಲ್ಲಿ ಯಾತ್ರಾರ್ಥ ಕೂಡ ಒಂದು. ಆಮೇಲೆ ಚಿಲ್ಡ್ರನ್ಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಇದನ್ನು ಕೂಡ ನೀವು ಇನ್ಕಾರ್ಪೊರೇಟ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ನಿಮ್ಮ ಒಲವು ಹೇಗೆ ಮೂಡೋದಕ್ಕೆ ಸ್ಟಾರ್ಟ್ ಆಯ್ತು? ಅಂದರೆ ಇಂಡಿಯಾದಲ್ಲಿ ಈ ರೀತಿ ಅಫೋರ್ಡೆಬಲ್ ಮಾಡೋದಕ್ಕಾಗಲ್ಲ, ಹಾಗಾಗಿ ನಾನೇನಾದರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ರಾ ಅಂತ? ನಮ್ಮದು, ನಾನು ಹೇಳಿದಂತೆ, ನಾನು ಅಮೆರಿಕದಿಂದ ಬಂದ ಮೇಲೆ ಒನ್ ಆಫ್ ಮೈ ಮೋಸ್ಟ್ ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸಸ್
was to tell the cost of a treatment to the patient. Even today I find it uncomfortable. ನಿಜ ಸರ್. I can tell them ನಿಮಗೆ ಈ ಟ್ರೀಟ್ಮೆಂಟ್ ಬೇಕು, ಕಡೆಗೆ ಅವರು ಹಣದ ಬಗ್ಗೆ ಹೇಳಿದರೆ it becomes very uncomfortable for doctors. So because we are tuned to treating patients, not looking at their financial status. So that is even now a very difficult situation for us. Of course, many hospitals have financial counselors and all that. But ನಾನು ಈ ತುಂಬ ಪೇಷಂಟ್ಸಿಗೆ ಇಟ್ಸ್ ನಾಟ್ ಅಫೋರ್ಡಬಲ್ ಅಂತ ನಮಗೆ ಗೊತ್ತಾಯ್ತು ಫಸ್ಟಿಗೆ ಬಂದ ಕೂಡಲೇ. ಆವಾಗ ಅಫ್ಕೋರ್ಸ್ ಅಬೌಟ್ 95% ಆಫ್ ದ ಪೇಷಂಟ್ಸ್ ವರ್ ಸೆಲ್ಫ್ ಪೇ. Only 5% had some kind of insurance. Now it is changing slowly. So ಹಾಗಾಗಿ ವಾಟ್ ವಿ ಥಾಟ್ ಇಸ್ ವಿ ಶುಡ್ try to prevent the disease. ಸೊ ಅದಕ್ಕೆ ನಾವು ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಸು, ಕ್ಯಾಂಪ್ಸು, ನಿಮ್ಮ ಥರ ಟಿ ವಿ ಪ್ರೋಗ್ರಾಮ್ಸು ಮಾಡ್ತೀವಿ ಟು ಕ್ರಿಯೇಟ್ ಅವೇರ್ನೆಸ್ ಟು ಐದರ್ ಪ್ರಿವೆಂಟ್ ಕಿಡ್ನಿ ಡಿಸೀಸ್ ಆರ್ ಕಂಟ್ರೋಲ್ ಇಟ್ ವೆರಿ early. And secondly, in spite of all this, if the patients do go into severe kidney failure, then they need dialysis or transplant. ನಾವು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀವಿ. Along with Manipal Hospital, we offer about 1,000 free dialysis per year. Manipal Hospital takes 50%, we take 50% of the cost. And it is selected by the social workers for deserving patients. ಮತ್ತು ನಮಗೆ ಒಂದು ಭಾಳ ಟಚಿಂಗ್ ಇನ್ಸಿಡೆಂಟ್ ನಡೀತು ನಮ್ಮ ಆಸ್ಪತ್ರೆಯಲ್ಲಿ. ನಿಮಗೆ ತಿಳಿದಿರ್ಬೋದು, ಮಾಸ್ಟರ್ ಯಥಾರ್ಥ್ ಅಂತ 2.5-year-old kid was brought to the hospital brain dead, and parents, in spite of the shock and distress, agreed to donate the organs, and the kidneys, the liver and the heart was donated, and the heart was actually flown to Chennai for a Russian child. So all of them did well, and that was a very, very sort of enlightening thing for us, that the family, in spite of such distress, were thinking of others rather than their son alone. So Master Yatharth Hesralli, now we have offered one free pediatric kidney transplant a month. So children below the age of 16, if they are poor and they need a kidney transplant, we offer them a free kidney transplant. And of course, we recognize the parents for their noble deed. The function was held in Mumbai, and the Maharashtra Chief Minister gave away the award to this the young boy's parents. So interestingly, God has been kind. Those parents had another boy in our hospital, and I believe on the same day that Yatharth was born. So there was some happy ending in spite of the loss of this small kid's life. But that was a very touching story, and I still remember it every day, sort of. ನಿಜ ಸರ್. ಸರ್, ಈಗ ಕಾಸ್ಟ್ ಅಂತ ನಾವೇನು ಮಾತಾಡ್ತೀವಿ, ಯಾಕೆ ಇಷ್ಟರ ಮಟ್ಟಿಗೆ ಕಾಸ್ಟ್ ಆಗುತ್ತೆ ಅಂತ ಹೇಳಿ, ಈಗ ಹೊರದೇಶಗಳಲ್ಲಿ ನೀವು ಹೇಳಿದ ಹಾಗೆ ಇನ್ಶೂರೆನ್ಸ್ ಎಲ್ಲವೂ ಕೂಡ ಕವರ್ ಮಾಡುತ್ತೆ. ಕೆಲವೊಂದು ರಾಷ್ಟ್ರಗಳಲ್ಲಿ ಗೌರ್ಮೆಂಟ್ ಓನ್ಲಿ ಮೆಡಿಕಲ್ ಮತ್ತು ಎಜುಕೇಷನ್ನ ನೋಡ್ಕೊಳುತ್ತೆ ಅಲ್ಲಿನ ಸಿಟಿಸನ್ಸಿಂದ. ಬಟ್ ನಮ್ಮ ಇಂಡಿಯಾದಲ್ಲಿ ಆ ಥರದ ಪರಿಸ್ಥಿತಿ ಇಲ್ಲ. ಈಗಲೂ ಕೂಡ ನೀವು ಹೇಳಿದಾಗೆ ಇನ್ಶೂರೆನ್ಸ್ ಇರೋರು ಕಮ್ಮಿನೇ ಜನ ತಮ್ಮ ಪಾಕೆಟ್ನಿಂದಲೇ ದುಡ್ಡು ಕೊಡಬೇಕಾಗತ್ತೆ. ಇಂಥವ್ರಿಗೆ ಇದು ತುಂಬಾ ಬರ್ಡನ್ ಆಗಿ ಕಾಣಿಸುತ್ತೆ. ಏನು ಆಗಬೇಕು ಅಂತ ಅನಿಸುತ್ತೆ ಸರ್ ನಮ್ಮ ಇದರಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಏನು ಸುಧಾರಣೆಗಳಾಗಬೇಕು, ಏನಾಗಬೇಕು ಅಂತ ಅನಿಸುತ್ತೆ ಸರ್? ಇವಾಗ ಒಂದು ಕಾಸ್ಟ್ ಆಫ್ ಮೆಡಿಕಲ್ ಕೇರ್ ಹಸ್ ಗಾನ್ ಅಪ್ ಸ್ಕೈ ರಾಕೆಟೆಡ್. ನಾವು ಗ್ರೋ ಆಗ್ತಾ ಇರುವಾಗ, ಇಫ್ ಯು ಆರ್ ರಿಚ್ and you had kidney failure, you died in a special ward. If you are poor and you had kidney failure, you died in the general ward. But ಈಗ ಏನಾಗ್ತಿದೆ ಅಂದರೆ, the rich will get a transplant or dialysis and they'll live happily. Whereas if you are poor, you still die in the general ward. So this dichotomy and inequality is not good for the country, not good for the society, for the haves and the have-nots. So unfortunately, medical care is so expensive. ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡೋದು ಮೇ ಬಿ ಬಿಯಾಂಡ್ ದ ರೀಚ್ ನಾಟ್ ಓನ್ಲಿ ಆಫ್ ಇಂಡಿಯಾ ಬಟ್ ಈವನ್ ಇನ್ ಅಮೆರಿಕಾ. ಅಮೆರಿಕಾ ಸ್ಪೆಂಡ್ 17% of its GDP on health care and still not able to meet the demands. And we spend less than 2% of our GDP, which is a much smaller amount. So ನನ್ನ ಲೆಕ್ಕದಲ್ಲಿ the government and all of us should try and prevent disease. So prevention and primary care should be the norm. ಇವಾಗ ನಂಬರ್ ಒನ್ ಕಾಸ್ ಆಫ್ ಡೆತ್ ಇನ್ ಚಿಲ್ಡ್ರನ್ ಇಸ್ diarrhea, dysentery and malnutrition. So if you can provide clean drinking water and sanitation in the villages, you will save more lives than all our hospitals put together. Manipal, Apollo, Max, Fortis, all hospitals put together may not save as many lives as the lives you can save if you provide sanitation and free drinking water. Nutrition for the kids, whether it is school or at home. Then antenatal care for the mothers, vaccination. ಇದನ್ನು ನಾವು ಮಾಡಿದರೆ we can save a lot more lives than all the heart surgeries, kidney transplants, brain surgeries that we do in the country, and that is affordable. That won't cost us much money. And the other thing is, ಈಗ ನಮ್ಮ ದೇಶದಲ್ಲಿ, even though we are a developing country, we are already hit by diseases of the developed countries. There are more deaths due to
non-communicable diseases, other lifestyle diseases, than deaths due to infections or communicable diseases. So we should create awareness of lifestyle modification right from the children's days, like smoking, excessive sugar, salt, sedentary lifestyle, stress, depression or sadness is another major event. So ಇದನ್ನೆಲ್ಲ ನಾವು ಲೈಫ್ಸ್ಟೈಲ್ ಅವೇರ್ನೆಸ್ ಮಾಡಿದರೆ then patients may not need to come to the hospital. They may not need to see me at all. ಓಕೆ 38 ವರ್ಷಗಳಾಗಿದೆ ಸರ್ ಮದುವೆ ಆಗಿ. ಹೌದು, 38 ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಯಾಕಂದ್ರೆ 2016 ಅಲ್ಲಿ ಅವರ ಒಂದು ಇಂಟರ್ವ್ಯೂ ನೋಡಿದೆ 36 ವರ್ಷ ಅಂತ ಹೇಳಿದ್ರು. ಸೊ ಈಗ 38 ಆಗಿದೆ ಅಂತ ಹೇಳಿ ನನ್ನ ಒಂದು 1979 I got married. ಓಕೆ, ಹೇಗೆ ಸರ್ ಫ್ಯಾಮಿಲಿ ವೈಫ್ ಇಂದ ಸಪೋರ್ಟ್? ಈಗ ಅವ್ರು ಹೇಳಿದ ಹಾಗೆ ಟೈಮ್ ಕಮ್ಮಿ ಸಿಗುತ್ತೆ ಅಂತ ಹೇಳಿದಾಗ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥವ್ರು ಖಂಡಿತವಾಗ್ಲೂ ವೈಫ್. ಈಗ ಮಕ್ಕಳಿಗೆ ಹೆಚ್ಚು ಟೈಮನ್ನು ಕೊಡೋದು, ಅವರನ್ನ ಬೆಳೆಸುವಂಥದ್ದು ರೀತಿ. ಈಗ ಮಗ ಕೂಡ ಡಾಕ್ಟರ್ ಆಗಿದ್ದಾರೆ. ಸೊ ಇದೆಲ್ಲವೂ ಕೂಡ ಹೇಗೆ ಮನೇಲಿ ಫ್ಯಾಮಿಲಿ? I think I am lucky to have the wife I have. She has been a great ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ಸರ್ ನಿಮಗೆ? That would be unfair to say. Any married couple says that we have never complained against each other, I think will be lying. But we have had an extremely good relationship. ಬಹಳ ಸಪೋರ್ಟಿವ್ ಇದ್ರು. Initially I was not happy with their decision to bring me back to India, but now I thank her every day because that's probably the best decision I've taken. ಇವಾಗ ನೋಡಿದ್ರೆ absolutely no regrets, and she's been very supportive because America life is tough. For women it's really, really tough. You don't see your husband 36 hours call 3 times a week. And then during the winter it's snowing, cold, depressing, and here you are used to all family members being with you. So she had a very tough time in America, and which was because of her I was able to stay there, and I had to take a lot of exams in America also. So she has been very supportive, and she has given us 3 lovely children. What more can you ask for? ವೆರಿ ಟ್ರೂ ಸರ್, ವೆರಿ ಟ್ರೂ. ಶ್ವೇತಾ ಅವ್ರು ಆಗಲೇ ಹೇಳ್ತಾ ಇದ್ರು ಈ ವರ್ಕಿಂಗ್ ಟೈಮ್ ಬಗ್ಗೆ. ಸರ್ ಕಂಪೇರ್ ಮಾಡಿದ್ರೆ ಈಗ ಇಂಡಿಯಾದಲ್ಲಿ ಹೆಚ್ಚು ಕೆಲಸ ಅಂತ ನಾವು ಹೇಳ್ತೀವಿ, ಬಟ್ ಫಾರಿನ್ ಕಂಟ್ರಿಗಳಲ್ಲೂ ಕೂಡ ನೀವು ವರ್ಕ್ ಮಾಡುವಾಗ 36 hours ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದು ಇದೆಲ್ಲವೂ ಕೂಡ ಇತ್ತು. ಬಹುಶಃ ಅಲ್ಲಿ ಸುಧಾರಣೆ ಆಗಿದೆ ಅಂತ ಅನ್ಸುತ್ತೆ. ಸ್ವಲ್ಪ ರೆಸ್ಟ್ರಿಕ್ಷನ್, ಟೈಮ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಡಾಕ್ಟರ್ಗಳಿಗೂ ಇದೆ, ಆಫ್ಗಳನ್ನ ಕೊಡ್ತಾರೆ. ಬಟ್ ಇನ್ನು ಇಂಡಿಯಾದಲ್ಲಿ ಅದು ಇಲ್ಲ ಅನ್ಸುತ್ತೆ. 24/7 ಅವೈಲೇಬಲ್ ಇರಬೇಕು ಡಾಕ್ಟರ್. Very true. Although now we should change the system because especially during your training it's very stressful. ಇವಾಗ ನನ್ನ ಮಗನನ್ನೇ ನೋಡ್ತಿದ್ದೀನಿ, ಅವನು ಆಸ್ಪತ್ರೆಯಲ್ಲೇ ಇದ್ದಿರೋದು. ಎವ್ರಿ ನೈಟ್ ಈಸ್ ಗೆಟ್ಸ್ ಅ ಕಾಲ್, ಹಿ ಗೋಸ್ ಟು ದ ಹಾಸ್ಪಿಟಲ್. ಸೊ ಇನ್ ಇಂಡಿಯಾದಲ್ಲಿ ಟ್ರೈನಿಂಗ್ ಟೈಮಲ್ಲಿ ತುಂಬ ಕಾಲ್ಸ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಇಟ್ಸ್ ಗೆಟಿಂಗ್ ಬೆಟರ್ ನೌ ಕಂಪೇರ್ ಟು ಬಿಫೋರ್. ಅಮೇರಿಕಾದಲ್ಲೂ ಅದೇ ಥರ ಇತ್ತು, ಬಟ್ ನಾವು ದೇ ಬ್ರಾಟ್ ಇನ್ ರೆಸ್ಟ್ರಿಕ್ಷನ್ಸ್ ಬಿಕಾಸ್ ಏನಾಗುತ್ತೆ ಅಂದರೆ ಅಷ್ಟು ಕೆಲಸ ಮಾಡಿಸಿದ್ರೆ ಬ್ರೈನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. 2-3 ರಾತ್ರಿ ನಿದ್ದೆ ಇಲ್ಲದೆ ಕೆಲಸ ಮಾಡಿದರೆ ದೆನ್ ಯು ಕೆನಾಟ್ ವರ್ಕ್ ವೆರಿ ಹಾರ್ಡ್. ಇನ್ನೊಂದು ಅಮೇರಿಕಾದಲ್ಲಿ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಹೆಚ್ಚಾದ ಕನ್ಸಲ್ಟೆಂಟ್ಸು ಸೋಲೋ ಪ್ರಾಕ್ಟೀಸಲ್ಲಿ ಇರ್ತಾರೆ. ಅಂದರೆ ಅವರೇ ಪ್ರಾಕ್ಟೀಸ್ ಮಾಡ್ತಾರೆ, 24 hours ಅವರೇ ಕಾಲಲ್ಲಿ ಇರ್ತಾರೆ. ಅಮೇರಿಕಾದಲ್ಲಿ ಇಟ್ಸ್ ಎ ಗ್ರೂಪ್ ಪ್ರಾಕ್ಟೀಸ್. ನೀವು ಒಂದು 7-8 ಜನ ಒಂದು ಗ್ರೂಪಲ್ಲಿ ಇದ್ದರೆ 1 ವಾರ ಒಬ್ಬರಿಗೆ ಕಾಲ್ ಬರುತ್ತೆ, ನೆಕ್ಸ್ಟ್ ಫ್ಯೂ ವೀಕ್ಸ್ ಯು ಆರ್ ಆಫ್ ಕಂಪ್ಲೀಟ್ಲಿ. ಸ್ಯಾಟರ್ಡೆ ಸಂಡೇ ಹೇಗೂ ಕೆಲಸ ಇಲ್ಲ, ಮತ್ತು ನೈಟ್ಸಿಗೂ ನಿಮಗೆ ಕಾಲ್ ಬರೋದಿಲ್ಲ. ಆ ಗ್ರೂಪ್ ಪ್ರಾಕ್ಟೀಸ್ ಕಾನ್ಸೆಪ್ಟನ್ನು ನಾವು ತರ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಮಾಡಿದ್ದೀವಿ, ನಮ್ಮ ಆಸ್ಪತ್ರೆಯಲ್ಲಿ ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಇದೆ. I would strongly encourage that because it's impossible to be on call every day, and if you have to go out of town, patients will be left in the lurch. So if there's a group, so we strongly encourage group practice. Yes sir, but ಇದರಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಂಬರ್ ಆಫ್ ಡಾಕ್ಟರ್ಸ್ ನಮ್ಮಲ್ಲಿ ಆಗುವಂಥದ್ದು ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಈಗ ಮೆಡಿಕಲ್ ಓದಬೇಕು ಅಂತ ಹೇಳಿದ್ರೆ ಇಟ್ಸ್ ಎಕ್ಸ್ಪೆನ್ಸಿವ್. ಒಂದು ಮೆಡಿಕಲ್ ಸರ್ವಿಸ್ ತಗೊಳ್ಳೋದು ಎಕ್ಸ್ಪೆನ್ಸಿವ್, ಓದೋದು ಕೂಡ ಅಷ್ಟೇ ಎಕ್ಸ್ಪೆನ್ಸಿವ್ ಇದೆ. MBBS ಹೇಗೋ ಮಾಡಿ ಮುಗಿಸಿದ್ರು PG ನಾವು ಹೋಗ್ತೀವಿ ಅಂತ ಹೇಳಿದ್ರೆ ನಂಬರ್ ಆಫ್ ಸೀಟ್ಸ್ ಕೂಡ ಕಮ್ಮಿ ಆಗುತ್ತೆ, ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ವಾಲಿಟಿ ಆಫ್ ಡಾಕ್ಟರ್ಸ್, ನಂಬರ್ ಆಫ್ ಡಾಕ್ಟರ್ಸ್ ಪ್ರೊಡ್ಯೂಸ್ ಆಗೋದು ಕೂಡ ಸ್ವಲ್ಪ ಸಮಸ್ಯೆ ಇದೆ. ನಮ್ಮದು even though we produce some of the largest number of doctors in the world, 67,000 or so per year, even then ನಮ್ಮ ದೇಶಕ್ಕೆ ಅದು ಸಾಕಾಗೋದಿಲ್ಲ. The second biggest bottleneck is ಈಗ ನಾವು 67,000 ಡಾಕ್ಟರ್ಸ್ or so ಪ್ರೊಡ್ಯೂಸ್ ಮಾಡಿದ್ರು, ಪೋಸ್ಟ್ ಗ್ರಾಜುಯೇಷನ್ಗೆ ಒಂದು 20-25,000 ಸೀಟ್ಸ್ ಇದೆ. ಅಬೌಟ್ 2/3 ಆಫ್ ದಮ್ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇಟ್ ಟು ಪೋಸ್ಟ್ ಗ್ರಾಜುಯೇಷನ್. ಆ 2/3 ಅವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಫಾರಿನಿಗೆ ಹೋಗ್ತಾರೆ, ಒಂದೇ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾರೆ. ದೇ ಡು ನಾಟ್ ವರ್ಕ್ ಎನಿವೇರ್ ಅಂಡ್ ಆರ್ ನಾಟ್ ರಿಯಲಿ productive for the society. They just keep studying and look for postgraduate seats. So ನಮ್ಮ ಲೆಕ್ಕದಲ್ಲಿ ನಾವು ನಮ್ಮ postgraduate seats ಅನ್ನು ಇನ್ಕ್ರೀಸ್ ಮಾಡಬೇಕು. The government has done that now, but there is still scope for it. ಮತ್ತೆ we should open up good private institutions for postgraduate training. ಈಗ of course ನಮ್ಮದು Manipal hospital and many other hospitals in Bangalore,
even though they are not attached to medical colleges, we have a large number of post graduates. ನಮ್ಮ ಆಸ್ಪತ್ರೆಯಲ್ಲಿ 150-200 PGs ಇದ್ದಾರೆ, part of DNB or national boards. So we should open up more hospitals so that MBBS ಆದವರು they should be able to get into some post graduation and then move out. And as I said, we should look at the concept of family doctors. MBBS ಆದವರಿಗೂ ಸ್ವಲ್ಪ ಟ್ರೈನಿಂಗ್ ಕೊಟ್ಟು they should become family physicians. There is a huge need in the society. Other thing ಏನಾಗಿದೆ ಅಂದರೆ everything is crowded in the city. 80% of the nephrologists are in the cities. ರೂರಲ್ ಏರಿಯಾದಲ್ಲಿ ಒಂದು 20% ಇಲ್ಲ, ಯಾರು ಹೋಗ್ಲಿಕ್ಕೆ ಕೇಳೋದಿಲ್ಲ, ಬಿಕಾಸ್ ದೇರ್ ಇಸ್ ನೋ ಇನ್ಫ್ರಾಸ್ಟ್ರಕ್ಚರ್ ದೇರ್. ಏನು ಮಾಡ್ತೀರಾ ನೀವು ಫ್ಯಾಮಿಲಿ ಇಟ್ಕೊಂಡು? ಸೊ ಅನ್ಲೆಸ್ ವಿ ಇಂಪ್ರೂವ್ ದ ಇನ್ಫ್ರಾಸ್ಟ್ರಕ್ಚರ್, ಯಾರು ಪೆರಿಫರಿ ರೂರಲ್ಸಿಗೆ ಹೋಗಲಿಕ್ಕೆ ಕೇಳೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಜೊತೆಗೆ ಇಷ್ಟೊತ್ತು ಇದ್ರಿ, ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೇಜರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.